ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿ ಮಿತ್ರರೇ, ಕೃಷ್ಣೇಗೌಡರ ಆನೆ ಎಂಬ ದೀರ್ಘಗದ್ಯವನ್ನು ಕಳೆದ ಅವಧಿಯಲ್ಲಿ 1ನೆಯ ಅಧ್ಯಾಯವನ್ನು ನೋಡ್ಕೊಂಡು ಬಂದ್ವಿ. ಪ್ರಸ್ತುತ ಅವಧಿಯಲ್ಲಿ ಅದರ ಮುಂದುವರೆದ ಭಾಗವಾಗಿರುವ ಅಧ್ಯಾಯ 2ರಲ್ಲಿ ಪ್ರವೇಶವನ್ನು ಪಡೆಯೋಣ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಲೇಖಕರ ಮನೆಗೆ ಬಂದು ದುರ್ಗಪ್ಪ ಕೊಡಲಿಯನ್ನು ತೆಗೆದುಕೊಂಡು ಹೋದ. ಅಲ್ಲೇ ಯಾಕೆ ಅಂತ ತಿಳ್ಕೊಂಡು ಕೇಳಿದಾಗ ಕಾರಣಗಳನ್ನು ಕೂಡ ಆತ ಹೇಳ್ತಾ ಹೋಗ್ತಾ ಇದ್ದ ಅಂತ ತಿಳ್ಕೊಂಡು ನಾವೆಲ್ಲ ಅಧ್ಯಯನವನ್ನು ಮಾಡಿದ್ವಿ. 2ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ, ದುರ್ಗಪ್ಪ ಹಾಗಾದ್ರೆ ಕೊಡ್ಲಿ ತಗೊಂಡು ಎತ್ತ ಹೋದ. ಚಿಂತಿಸಿದಾಗಲೆಲ್ಲ ನನಗೆ ಅವನು ಕೃಷ್ಣೇಗೌಡರ ಆನೆಯನ್ನು ದೂಷಿಸಿದ ನೆನಪಿಗೆ ಬರ್ತಾ ಇತ್ತು ಅಂತಕ್ಕಂಥದ್ದು. ಯಾಕಂದ್ರೆ ದುರ್ಗಪ್ಪ ಕೊಡ್ಲಿ ತಗೊಂಡು ಹೋದ, ಬರಲಿಲ್ಲ ಅಂತ ತಿಳ್ಕೊಂಡು ಲೇಖಕರಿಗೂ ಕೂಡ ಇಲ್ಲೇನಾಯ್ತು, ಚಿಂತೆ ಆಯಿತು ಅಂತಕ್ಕಂಥದ್ದು. ಯಾಕಂದ್ರೆ ಆನೆಯನ್ನ ದೂಷಿಸ್ತಾ ಇದ್ದ, ಆನೆಯನ್ನ ಬೈತಾ ಇದ್ದ ಅಂತ ತಿಳ್ಕೊಂಡು ಅದು ಲೇಖಕರಿಗೆ ನೆನಪಾಗ್ತಾ ಇತ್ತು. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ, ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಇದು ಸಾಮಾನ್ಯವಾಗಿ ಇದು ಕಾಡಿನಿಂದ ಹಿಡಿದು ತಂದು ಪಳಗಿಸಿದಂತ ಆನೆ ಅಲ್ಲ, ಅದು ಘಟ್ಟ ಅಂದ್ರೆ ಆ ಬೆಟ್ಟದ ಕೆಳಭಾಗದಲ್ಲಿರುವಂತ ಗೂಳೂರು ಮಠ ಇದೆಯಲ್ಲ, ಆ ಮಠದಲ್ಲಿರುವಂತ ಒಂದು ಆನೆ ಹಾಕಿದಂತ ಮರಿ ಇದೆಯಲ್ಲ, ಅದು ಕೃಷ್ಣೇಗೌಡರ ಬಳಿ ಇದ್ದ ಆನೆ. ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ ಆಗಲಿ, ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆ ಆಗಲಿ ಏನು ತಿಳುವಳಿಕೆ ಇರಲಿಲ್ಲವೆಂದು ಕಾಣುತ್ತದೆ. ಅದು ಮೂಡಿಗೆರೆಗೆ ಪೇಟೆಗೆ ಎಷ್ಟೊಂದು ಒಗ್ಗಿತ್ತೆಂದ್ರೆ, ಒಗ್ಗು 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 ಅಂದ್ರೆ ಹೊಂದಿಕೊಳ್ಳುವಂತ ಅರ್ಥವನ್ನ ಕೊಡ್ತದೆ. ಎಷ್ಟೊಂದು ಒಗ್ಗಿತ್ತೆಂದ್ರೆ ಮೂಡಿಗೆರೆ ಪೇಟೆಯೊಳಗೆ ಎಷ್ಟದು ಹೊಂದಾಣಿಕೆ ಆಗಿತ್ತಂದ್ರೆ, ಯಾವ ಲಂಗು ಲಗಾಮಿಲ್ಲದೆ ದನಕರಗಳ ರೀತಿಯಲ್ಲಿ ಪೇಟೆಯೊಳಗೆ ತಿರುಗಿಕೊಂಡಿರ್ತಿತ್ತು. ಯಾವುದೇ ಲಂಗು ಲಗಾಮ ಇಲ್ಲದೆ, ಲಗಾಮ ಅಂದ್ರೆ ನಾವೆಲ್ಲ ಗೊತ್ತಿದೆ ನಮ್ಮ ಪ್ರಾಣಿಗಳಿಗೆ ಹಾಕುವಂಥದ್ದು. ದನಕರಗಳ ರೀತಿಯಲ್ಲಿ ಪೇಟೆಯೊಳಗೆ ಆರಾಮಾಗಿ ತಿರುಗಾಡಿಕೊಂಡು ಆನೆ ಇರ್ತಿತ್ತು. ಸ್ಕೂಲ್ ಮಕ್ಕಳು ಅದರ ಹತ್ತಿರ ಬರಲು ಹೆದರುತ್ತಿದ್ದವಾದರೂ ಅವರು ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು, ಸೊಂಡಿಲೆತ್ತಿ ಸಲಾಂ ಮಾಡುತ್ತಿತ್ತು. ನೋಡಿ, ಆ ಶಾಲೆ ಎಲ್ಲ ಮಕ್ಕಳು ಆ ಆನೆಯನ್ನ ಕಂಡು ಪೇಟೆಯೊಳಗೆ ಅದಕ್ಕೆ ಒಂದು ಹೆಸರನ್ನು ಕೂಡ ಕೊಟ್ಟಿದ್ರು. ಮಕ್ಕಳು ಗೌರಿ ಅಂತ ಕರಿತಿದ್ರು ಆನೆಗೆ. ಹಂಗಂದ ತಕ್ಷಣ ಆನೆ ತನ್ನ ಸೊಂಡಿಲನ್ನು ಎತ್ತಿ ಸಲಾಂ ಮಾಡ್ತಿತ್ತಂತೆ, ನಮಸ್ಕಾರ ಮಾಡ್ತಿತ್ತಂತೆ. ದಾರಿ ಬದಿ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು ಖರ್ಚಾದ ಬಾಳೆಗೊನೆಗಳ ದಿಂಡು, ಸಿಪ್ಪೆಗಳನ್ನು, ಜಜ್ಜಿದ ಹಾಳಾದ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರ್ತಿದ್ರು. ಅಂದ್ರೆ ಅಲ್ಲಿರುವಂತ ವ್ಯಾಪಾರಿಗಳು ಬಾಳೆಗೊನೆ ಇರ್ಬೋದು, ದಿಂಡು ಇರ್ಬೋದು, ಸಿಪ್ಪೆ ಇರ್ಬೋದು, ಜಜ್ಜಿದ ಹಾಳಾದಂತ ಹಣ್ಣು ಇರ್ಬೋದು, ಎಲ್ಲವನ್ನ ಆನೆಗೆ ಕೊಡ್ಲಿಕ್ಕೆ ಇಟ್ಟಿರ್ತಿದ್ರು. ಆ ಆನೆ ಕಾಯಮಾಗಿ ಎಲ್ಲಾ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅವನ್ನೆಲ್ಲ ಸೊಂಡಿಲಲ್ಲಿ ತಗೊಂಡು ತಿಂತಿತ್ತು. ನೋಡಿ, ಸಾಮಾನ್ಯವಾಗಿ ಅದೇನ್ ಮಾಡ್ತಿತ್ತಪ್ಪ ಅಂತಂದ್ರೆ, ತನ್ನ ಸೊಂಡಿಲೊಳಗೆ ತಗೊಂಡು ಅದೆಲ್ಲವನ್ನ ತಿಂತಾ ಇತ್ತು ಅಂತ ತಿಳ್ಕೊಂಡು. ಮಠದ ಜಗದ್ಗುರು ಅಂದ್ರೆ ಆ ಊರಿನಲ್ಲಿರುವಂತ ಮಠದ ಜಗದ್ಗುರುಗಳನ್ನ ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋಯಿತು. ನೋಡಿ, ಇಲ್ಲೊಂದು ಪ್ರಶ್ನೆ ಬರುತ್ತೆ, ಯಾಕೆ ಅಡ್ಡಪಲ್ಲಕ್ಕಿಯನ್ನ ಹೊರುವ ಕೆಲಸ ಆನೆಗೆ ತಪ್ಪಿ ಹೋಯಿತು ಅಂತ ಕೇಳಿದ್ರೆ, ಮಠದ ಜಗದ್ಗುರುಗಳನ್ನ ಜನರೇ ಅಡ್ಡಪಲ್ಲಕ್ಕಿಯಲ್ಲಿ ಹೆಗಲ ಮೇಲೆ ಹೊತ್ಕೊಂಡು ಹೋಗಂಟ್ರು. ಹೀಗಾಗಿ ಆನೆ ಜಗದ್ಗುರುಗಳನ್ನ ಹೊರುವಂತ ಕೆಲಸ ಏನಾಯಿತು, ತಪ್ಪಿ ಹೋಯಿತು ಅಂತಕ್ಕಂಥದ್ದು. ಹೀಗಾಗಿ ನಿರುಪಯುಕ್ತವೆನಿಸಿದ ಈ ಆನೆಯನ್ನು ಅದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನು ಹೊರಹಾಕಿ ಕೈ ತೊಳೆದುಕೊಳ್ಳಲು ಮಠದವರು ಆಹ್ವಾನಿಸುತ್ತಿದ್ದರು. ಹಾಗಾದ್ರೆ ಇಲ್ಲಿ ಒಂದು ವಿಚಾರವನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ನಿರುಪಯುಕ್ತ ಅಂದ್ರೆ ಕೆಲಸಕ್ಕೆ ಬಾರದ. ಆನೆ ಕೆಲಸಕ್ಕೆ ಬಾರದೇ ಇದ್ರೆ ಅದನ್ನ ಕಾಯುವಂತಹ ಆ ಮಾವುತ ಇದನ್ನಲ್ಲ, ಅವನನ್ನು ಕೂಡ ಹೊರ ಹಾಕಬೇಕು ಅಂತ ತಿಳ್ಕೊಂಡು ಮಠದವರು ಹವನಿಸ್ತಾ ಇದ್ರು. ಯಾಕಪ್ಪ ಅಂತಂದ್ರೆ ಅದರ ಮಾವುತ ವೇಲಾಯುಧ. ಹಾಗಾದ್ರೆ ಆನೆಯ ಮಾವುತ, ಕೃಷ್ಣೇಗೌಡರ ಆನೆಯ ಮಾವುತ ಯಾರಪ್ಪ ಅಂತಂದ್ರೆ ವೇಲಾಯುಧ. ಒಂದು ಪ್ರಶ್ನೆ ಬರ್ತದ, ನೆನಪಿಟ್ಕೊಳ್ಳಿ. ವೇಲಾಯುಧನನ್ನ ಸಾಕುವುದು ಆನೆಯನ್ನ ಸಾಕುವುದಕ್ಕಿಂತ ಹೆಚ್ಚು ತ್ರಾಸದಾಯಕವಾಗಿತ್ತು. ಬಹಳ ತ್ರಾಸ ಆಯ್ತಂತ. ಯಾಕೆ ತ್ರಾಸ ಆಯ್ತು ಅಂತಂದ್ರೆ, ಆನೆ ಸಾಕ್ಬಹುದು, ಆದ್ರೆ ಮಾವುತನನ್ನ ಸಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ 24 ಗಂಟೆಯು ಕುಡದೇ ಇರ್ತಿದ್ದ. ಅಂದ್ರೆ ದಿನದ 24 ಗಂಟೆ 24x7 ಅಂತ ಏನ್ ಕರಿತೀವಲ್ಲ, ಹಂಗಾಗಿ ದಿನದ 24 ಗಂಟೆಯೂ ಕೂಡ ಏನಾಗ್ತಿದ್ದ, ಕುಡದೇ ಇರ್ತಿದ್ದ ಮಾವುತ. ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಆ ಮಠದ ಒಂದು ಸಾತ್ವಿಕ ವಾತಾವರಣ, ಮಠದಲ್ಲಿರುವಂತಹ ಆ ಒಂದು ಪುಣ್ಯಕ್ಷೇತ್ರದೊಳಗ ಯಾವಾಗಲೂ ಇವ ದೊಡ್ಡ ತಲೆನೋವಾಗಿ ದುರ್ನಡತೆಗಾಗಿ ಅವನಿಗೆ ಚಿಮಾರಿ ಹಾಕಿ ಒಮ್ಮೆ ಓಡಿಸಿದಾಗ ಆನೆ ಅನೇಕ ದಿನಗಳವರೆಗೆ ಯಾರ ಮಾತನ್ನು ಕೇಳದೆ ಊಟವನ್ನೇ ವರ್ಜಿಸು ಅಂತಂದ್ರೆ ಪದಗಳ ಅರ್ಥ ಕೇಳ್ತಾನ್ರಿ. ವರ್ಜಿಸು ಅಂದ್ರೆ ಬಿಟ್ಟು ಬಿಡು, ವರ್ಜಿಸು ಅಂದ್ರೆ ತ್ಯಜಿಸು, ವರ್ಜಿಸು ಅಂತಂದ್ರೆ ಬಿಟ್ಟು ಬಿಡುದು. ಆನೆ ಮಾವುತ ಇಲ್ಲದಾಗ ಎಷ್ಟೋ ದಿನಗಳವರೆಗೆ ಊಟವನ್ನೇ ಬಿಟ್ಟು ಬಿಟ್ಟಿತ್ತಂತ. ಅಂದ್ರೆ ಆ ಮಾವುತನಿಗೂ ಮತ್ತು ಆನೆಗೂ ಎಷ್ಟೊಂದು ಒಂದು ಪ್ರೀತಿ ಕಾಳಜಿ ಅಂತಕ್ಕಂಥದ್ದು. ಕೊನೆಗೆ ಆನೆಯ ಸಲುವಾಗಿ ವೇಲಾಯುಧನನ್ನು ಹುಡುಕಿಕೊಂಡು ಕೇರಳದವರೆಗೂ ಹೋಗಿ ಕರೆತಂದರು. ಕೊನೆಗೆ ಆ ವ್ಯಕ್ತಿ ಏನಾಗಿದ್ದಂದ್ರೆ ಕೇರಳಕ್ಕೆ ಹೋಗಿದ್ನಂತವ.
ಅಲ್ಲಿಗೆ ಹೋಗಿ ಕರ್ಕೊಂಬಂದಂತ ವೇಲಾಯುಧನನ್ನ. ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲಾರಂಭಿಸಿದ. ನಾನಿದ್ರೆ ಆನೆ, ಆನೆ ಇದ್ರೆ ನಾನಿನ್ನಷ್ಟು ಮಟ್ಟಿಗೆ ಆನೆಯ ಸಾಕುವ ಅನಿವಾರ್ಯತೆಗೋಸ್ಕರ ವೇಲಾಯುಧನ ಹಿಡ್ಕೊಂಡ್ ಬಂದ್ರು. ಹೀಗಾಗಿ ಆ ಮಠದವರಿಗೆ ಮತ್ತಷ್ಟು ಕಿರುಕುಳವನ್ನ ಕೊಡ್ಲಿಕ್ಕೆ ಈ ವೇಲಾಯುಧ ಪ್ರಾರಂಭ ಮಾಡ್ತಾನೆ. ಇದೆಲ್ಲ ಬಹಳ ಹಿಂದಿನ ಕತೆ. ಆನೆ ಮೂಡಿಗೆರೆಗೆ ಬರುವುದಕ್ಕೂ ಬಹಳ ಹಿಂದೆ ನಡೆದದ್ದು. ಇದು ಇಲ್ಲಿವರೆಗೆ ಹೇಳಿದಂತ ಕತೆ ಇದೆಯಲ್ಲ, ಇದು ಸುಮಾರು ದಿನಗಳ ಹಿಂದೆ ನಡೆದಂತ ಒಂದು ಕತೆ. ಹಾಗಾದ್ರೆ ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಲೇಖಕರು ಹೇಳ್ಕೊಂಡು ಹೋಗ್ತಾರೆ. ಆ ಕೃಷ್ಣೇಗೌಡರ ಆನೆ ಏನೆಲ್ಲ ಕೆಲಸ ಮಾಡ್ತಾ ಇತ್ತು ಅಂತ ನಾವು ತಿಳ್ಕೊಂಡು ನೋಡಿದಾಗ ಇಲ್ಲಿ ವಿಚಾರಗಳನ್ನ ಲೇಖಕರು ಹೇಳ್ತಾರೆ ನೋಡಿ. ಚಾರ್ಮಡಿ ಹತ್ತಿರದ ದಟ್ಟ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು. ಇಲ್ಲೊಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳೇ, ಕಾಡನ್ನ ಸರ್ಕಾರ ವಿಮ್ಕೋ ಕಂಪನಿಗೆ ಯಾಕೆ ಕೊಟ್ಟರು ಅಂತ ತಿಳ್ಕೊಂಡು ಯಾಕೆ ಗುತ್ತಿಗೆ ಕೊಟ್ಟಿದ್ರು ಅಂತಂದ್ರೆ, ಬೆಂಕಿ ಕಡ್ಡಿ ಮರ, ಅಲ್ಲಿ ಅನೇಕ ಬೆಂಕಿ ಕಡ್ಡಿ ಮರವನ್ನ ಕಡ್ಕೊಂಡ್ಬಂದು ಅವುಗಳನ್ನ ಬೆಂಕಿ ಕಡ್ಡಿಗಳನ್ನ ತಯಾರು ಮಾಡ್ಲಿಕ್ಕೆ ವಿಮ್ಕೋ ಕಂಪನಿಗೆ ಸರ್ಕಾರ ಆ ಕಾಡನ್ನ ಏನ್ ಮಾಡಿತ್ತು, ಗುತ್ತಿಗೆ ಕೊಟ್ಟಿದ್ರು. ಹಾಗಾದ್ರೆ ಸರ್ಕಾರ ಯಾವ ಕಂಪನಿಗೆ ಗುತ್ತಿಗೆ ಕೊಟ್ಟಿದ್ರು ಮರಗಳನ್ನ ಕಡಲಿಕ್ಕೆ ಅಂತಂದ್ರೆ ವಿಮ್ಕೋ ಅಂತಕ್ಕಂಥ ಒಂದು ಕಂಪನಿ. ಅದೇ ಬಹಳಷ್ಟು ನೆನಪಿಟ್ಕೊಳ್ಳಿ, ವಿಮ್ಕೋ ಕಂಪನಿ. ಚಾರ್ಮಡಿ ಕಣಿವೆಯ ಪಾತಾಳದಲ್ಲಿದ್ದ ಮರಗಳನ್ನು ದಾರಿಗೆ ಸಾಗಿಸಲು ಆನೆಯಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ನೋಡಿ, ಚಾರ್ಮಡಿ ಘಾಟ್ ಕಣಿವೆ ಅಂದ್ರೆ ದಟ್ಟವಾದ ಒಂದು ಕಾಡು ಪ್ರದೇಶ. ಅಲ್ಲಿಂದ ಮರದ ತುಂಡುಗಳನ್ನು ತಗೊಂಡ್ಬರ್ಲಿಕ್ಕೆ ಯಾರಿಂದಲೂ ಆಗ್ತದೆ, ಯಾಕಂದ್ರೆ ಅಲ್ಲಿ ವಾಹನಗಳ ವ್ಯವಸ್ಥೆ ಇಲ್ಲ, JCBಗಳು ಹೋಗೋದಿಲ್ಲ. ಅನಿವಾರ್ಯವಾಗಿ ಆನೆ ತನ್ನ ಸೊಂಡಿಲಿನಿಂದ ಏನ್ ಮಾಡ್ತಿತ್ತು, ಆ ಮರದ ದಿಂಬಿಗಳನ್ನ ಎಳ್ಕೊಂಡು ಬಂದು ರೋಡಿಗೆ ಹಾಕ್ತಿತ್ತು. ಹೀಗಾಗಿ ಆನೆ ಬಿಟ್ಟರೆ ಮತ್ತೆ ಯಾರಿಂದಲೂ ಕೂಡ ಈ ಕೆಲಸ ಸಾಧ್ಯವಿದ್ದಿಲ್ಲ. ಕೇರಳದಿಂದ ಆನೆ ಬಾಡಿಗೆ ತರಲು ಯೋಚಿಸುತ್ತಿದ್ದ ವಿಮ್ಕೋ ಕಂಪನಿಯವರ ಬಳಿ ಕೃಷ್ಣೇಗೌಡ ಅದನ್ನು ತನಗೆ ಕಾಂಟ್ರಾಕ್ಟ್ ಕೊಡಿ ಎಂದು ಕೇಳಿದ. ನನಗೆ ಗುತ್ತಿಗೆ ಕೊಡ್ರಿ, ಕಾಂಟ್ರಾಕ್ಟ್ ಅಂದ್ರೆ ಗುತ್ತಿಗೆ ಅಂತ ಕರಿತೀವಿ. ವಿಮ್ಕೋ ಕಂಪನಿಗೆ ನೀವೇನು ಮರವನ್ನ ಕಡಲಿಕ್ಕೆ ಕೊಟ್ಟಿದ್ರಲ್ಲ, ನಂಗೆ ಕಾಂಟ್ರಾಕ್ಟ್ ಕೊಟ್ರೆ ನಾನ ಏನ್ ಮಾಡ್ತೀನಪ್ಪ ಅಂತ ನನ್ನ ಆನೆಯನ್ನು ತೆಗೆದುಕೊಂಡು ಬಂದು ಆ ಮರದ ದಿಂಬಿಗಳನ್ನ ಎತ್ತುವಂತ ಕೆಲಸ ಮಾಡ್ತೀನಿ ಅಂತ ತಿಳ್ಕೊಂಡು ಕೃಷ್ಣೇಗೌಡ ಆ ವಿಮ್ಕೋ ಕಂಪನಿಯವರ ಬಳಿ ಕೃಷ್ಣೇಗೌಡ ಕಾಂಟ್ರಾಕ್ಟ್ ತಗೊಂಡ. ಕೃಷ್ಣೇಗೌಡ ದೂರದ ಗೂಳೂರು ಮಠದ ಈ ಹೆಣ್ಣಾನೆಯನ್ನ ಕೊಂಡು ಮೂಡಿಗೆರೆಗೆ ತಂದಿದ್ದು ಆಗಲೇ. ಅಂದ್ರೆ ಕೃಷ್ಣೇಗೌಡನ ಬಳಿ ಇರುವಂತ ಆನೆ ಅದು ಹೆಣ್ಣ ಆನೆ ಅಂತಕ್ಕಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಅದು ಗೂಳೂರು ಮಠದ ಹೆಣ್ಣ ಆನೆ ಅಂತ ತಿಳ್ಕೊಂಡು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಆನೆಯೊಡನೆ ಆನೆಯ ಮಾವುತ ವೇಲಾಯುಧನು ಸಂಸಾರ ಸಮೇತವಾಗಿ ಮೂಡಿಗೆರೆಗೆ ಆಗಮಿಸಿದ. ಮತ್ತೆ ಆನೆ ಅಷ್ಟೊಂದು ಸಾಕೋದಿಲ್ಲ, ಆನೆಯನ್ನ ಸಾಕಿ ಸಲ್ಲಲಿಕ್ಕೆ ಏನ್ ಬೇಕು, ಒಬ್ಬ ಮಾವುತ ಬೇಕು. ಆ ಮಾವುತನಾಗಿರುವಂತ ವೇಲಾಯುಧನನ್ನು ಕೂಡ ಏನ್ ಮಾಡಿದ್ರು, ಇಲ್ಲಿ ಮೂಡಿಗೆರೆಗೆ ಕರ್ಕೊಂಡ್ ಬಂದ್ರು. ಆ ಆನೆಗೆ ಭಾರಿ ಹಣ ಕೊಟ್ಟು ತಂದೆ ಎಂದು ಕೃಷ್ಣೇಗೌಡ ಬಡಾಯಿ ಕೊಚ್ಚುತ್ತಿದ್ದೇ ಹೊರತು ಆತ ಕೊಟ್ಟ ಹಣ ನಿಜಕ್ಕೂ ಆ ಆನೆಯ ಬಾಲಕ್ಕೂ ಸಾಲದು. ನೋಡಿ, ಇಲ್ಲೊಂದು ಮಾತು ಬರ್ತದ, ಆತ ಕೊಟ್ಟ ಹಣ ಆನೆ ಬಾಲಕ್ ಸಹಿತ ಸಾಲದಿಲ್ಲ. ನಾ ಆನೆ ತಂದಿನಿ ಅಂತ ಊರಾಗೆಲ್ಲ ಏನ್ ಮಾಡ್ತಾನೆ ಹೇಳ್ಕೊತಾ ಹೇಳ್ತಾನೆ. ಆದ್ರೆ ಕೃಷ್ಣೇಗೌಡ ಕೊಟ್ಟಂತ ಹಣ ಆನೆ ಬಾಲಕ್ಕೂ ಕೂಡ ಸಾಲೋದಿಲ್ಲಂತೆ. ಅದಕ್ಕಿಲ್ಲೇ ಆ ವಿಚಾರವನ್ನು ಕೂಡ ಲೇಖಕರು ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ಮುಂದೆ, ಮಠದವರು ಮೊದಲೇ ಈ ಆನೆಯ ಮಾವುತನನ್ನು ಯಾರಿಗಾದರೂ ದಾಟಿಸಬೇಕೆಂದು ನೋಡುತ್ತಿದ್ದರಿಂದ ಕೃಷ್ಣೇಗೌಡ ಆ ಆನೆಯನ್ನು ಕೇಳಿದ ಕೂಡಲೇ ವೇಲಾಯುಧ ಮಠದಲ್ಲಿ ಮಾಡಿದ್ದ 4,500 ರೂಪಾಯಿ ಸಾಲ ಹಿಂದಿರುಗಿಸಿ ಸಾಕು ಎಂದು ಕೊಡಲು ಒಪ್ಪಿದ್ದಾರೆ. ನೋಡಿ, ಆ ಏನು ಮಠದವರು ಇದ್ರಲ್ಲ, ಗೂಳೂರು ಮಠದವರು, ಆ ವೇಲಾಯುಧ ಮಾಡಿರ್ತಕ್ಕಂತಹ ಸಾಲ ತನ್ನ ಕುಡಿತಕ್ಕೋಸ್ಕರ, ದಿನನಿತ್ಯ ಕುಡಿತಾ ಇದ್ದ, ಅದಕ್ಕೋಸ್ಕರ 4,500 ರೂಪಾಯಿ ಸಾಲ ಮಾಡಿದ್ದ. ಆ 4,500 ರೂಪಾಯಿ ಸಾಲ ಕಟ್ಟಿದ್ರೆ ಸಾಕು, ಆ ವೇಲಾಯುಧನನ್ನ ಆನೆಯನ್ನ ಎಲ್ಲ ನಿಮ್ಗೆ ಕೊಡ್ತೀವಿ ಅಂತ ತಿಳ್ಕೊಂಡು ಏನ್ ಮಾಡ್ಬಿಟ್ರು ಮಠದವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಆನೆಯನ್ನ ಆ ಕೃಷ್ಣೇಗೌಡಗೆ ಕೊಟ್ಟು ಬಿಟ್ರು ಅಂತಕ್ಕಂಥದ್ದು. ಎಲ್ಲ ತರದ ವ್ಯವಹಾರಗಳನ್ನ ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕಥೆ ಮುಗಿಯಿತೆಂದು ಎಲ್ಲರೂ ತೀರ್ಮಾನಿಸಿದ್ರು. ಆ ಊರಿನ ಜನ ಎಲ್ಲ ಮಾತಾಡ್ಕೊತಿರ, ಎಲ್ಲ ವ್ಯವಹಾರ ಮಾಡಿ ನಷ್ಟದೋಗದನ್ನ ಕೃಷ್ಣೇಗೌಡ ಆನೆ ತಂದನಂತ. ಆನೆ ಯಾಕೆ ಬೇಕಾಗಿತ್ತು ಅಂತ ತಿಳ್ಕೊಂಡು ಊರಿನ ಜನ ವ್ಯಂಗ್ಯವಾಗಿ ಮಾತಾಡ್ಕೊಳಕತ್ತಿದ್ರು. ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಇದೊಂದು ಸಂದರ್ಭಕ್ಕೆ ಬರುವ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಚೆನ್ನಾಗಿ ಗಮನಿಸ್ರಿ, ಪರೀಕ್ಷೆಯಲ್ಲಿ ಬರ್ತದೆ. ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಈ ಮಾತನ್ನ ಯಾರು ಹೇಳ್ತಾರಪ್ಪ ಅಂತ ಊರಿನ ಜನ ಹೇಳ್ತಾರೆ. ಯಾವಾಗಪ್ಪ ಅಂತಂದ್ರೆ ಕೃಷ್ಣೇಗೌಡ ಆನೆಯನ್ನ ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ಈ ಮಾತನ್ನ ಊರಿನ ಜನ ಆ ಕೃಷ್ಣೇಗೌಡ ಆನೆ ತಂದಾಗ ಅವ್ರು ಹೇಳ್ತಾರೆ ಅಂತ. ಆನೆ ಸಾಕುವುದಂದ್ರೆ ಎದಕ್ಕೆ ನಿಂತಂಗ, ಎಲೆಕ್ಷನ್ಗೆ ನಿಂತಂಗ. ಅದರ ಅರ್ಥ ಎಲೆಕ್ಷನ್ ನಿಂತಾಗ ಸಾಕಷ್ಟು ದುಡ್ಡು ಖರ್ಚಾಗ್ತದ. ಹಂಗ ಆನೆ ಸಾಕುದಂದ್ರೆ ಅದು ಬಹಳಷ್ಟು ದುಡ್ಡು ಖರ್ಚಾಗ್ತದ ಅನ್ನುವಷ್ಟರ ಮಟ್ಟಿಗೆ ಅದರ ಖರ್ಚು ವೆಚ್ಚಗಳನ್ನ ಕುರಿತು ಲೇಖಕರು ಈ ಮಾತನ್ನೆಲ್ಲ ಜನರ ಮೂಲಕ ಹೇಳಿಸ್ತಾರೆ. ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದು ಎಂದು ಎಲ್ಲರೂ ದೃಢವಾಗಿ ನಂಬಿದ್ದಾರೆ. ನೋಡಿ, ಹೆಂಡತಿ ಮಕ್ಕಳ ಬಾಯಿಗೆ ಏನ್ ಹಾಕ್ತಾನೆ ಇವ, ಆನೆ ಸಾಕೋದಕ್ಕೆ ತಂದ ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತ ಮಾರ್ಗ ಇದು ಅಂತ ತಿಳ್ಕೊಂಡು ಎಲ್ಲರೂ ಅಂತಾರೆ, ಆಡ್ಕೋತಾರೆ. ಆದ್ರೆ ಆಗಿದ್ದು ಇದ್ರ ತದ್ವಿರುದ್ಧ, ಅದರ ವಿರುದ್ಧವಾಗಿ ಈತ ಚೆನ್ನಾಗಿ ಜೀವನ ಮಾಡ್ತಾನೆ. ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನು ತಿಂದು ಸೊರಗಿದ್ದ ಈ ಆನೆಗೆ, ನೋಡಿ ಮಠದಲ್ಲಿ ಏನ್ ತಿಂತಿತ್ತು, ಮಠದಲ್ಲಿ
ಬರೀ ಒಣ ಹುಲ್ಲು ಮೊಸರು ತಿಂತಿತ್ತು ಆನೆ, ಸರಿ ಹೋಗಿತ್ತು ಆನೆ. ಆದರೆ ಈ ಆನೆಗೆ ಬಯನೇ ಸೊಪ್ಪು, ಇದು ಆನೆ ತಿನ್ನುವಂತ ಒಂದು ಸೊಪ್ಪು, ಬಯನೇ ಸೊಪ್ಪು ಅಂತ ನಾವು ಕರಿತೀವಿ. ಬಯನೇ ಸೊಪ್ಪು ಇರ್ಬೋದು, ಹಸಿ ಹುಲ್ಲು ಇರ್ಬೋದು, ಹಿಂಡಿ ಇರ್ಬೋದು, ಬೆಲ್ಲ, ಗೆಣಸು ಎಲ್ಲವನ್ನ ಕೊಟ್ಟು ಕೃಷ್ಣೇಗೌಡ ಪಗಡದಸ್ತಾಗಿ ಬೆಳೆಸಿದ. ಪಗಡದಸ್ತ ಅಂತಂದ್ರೆ ಗಟ್ಟಿಮುಟ್ಟಾಗಿ, ದೇಹದಾಢ್ಯ ಅಂತ ಕರಿತೀವ, ಅಷ್ಟು ಗಟ್ಟಿಯಾಗಿ ಆನೆಯನ್ನ ಆತ ಚೆನ್ನಾಗಿ ಸಾಕ್ತಾನೆ. ವಿದ್ಯಾರ್ಥಿಗಳು ಇದ್ರ ಮೇಲೆ 2 ಅಂಕದ ಒಂದು ಪ್ರಶ್ನೆ ಕಾಯಮಾಗಿ ಬರ್ತಾ ಇದೆ, ನೆನಪಿಟ್ಕೊಳ್ಳಿ. ಆನೆಯನ್ನ ಕೃಷ್ಣೇಗೌಡ ಯಾವೆಲ್ಲ ವಸ್ತುಗಳನ್ನ ಹಾಕಿ ಸಾಕಿದ ಅಂದ್ರ ಇವನ್ನೆಲ್ಲ ಬರೀಬೇಕಾಗ್ತದ. ಏನನ್ನ? ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಆನೆಯನ್ನು ಚೆನ್ನಾಗಿ ಬೆಳೆಸಿದ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು. ನೋಡಿ, ಆನೆ ಮರದ ದಿಮ್ಮಿಗಳನ್ನ ತಗೊಂಡ್ಬಂದು ರಸ್ತೆ ಮೇಲೆ ಹಾಕ್ಬೇಕಾದಾಗ ಅದಕ್ಕೆ ಬಾಡಿಗೆ ಕೊಟ್ಟಿದ್ನಲ್ಲ ಆನೆಯನ್ನ, ಅದರಿಂದ ಒಳ್ಳೆ ಲಾಭ ಬಂತು. ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೇ ಆನೆ ಬಂದ ಮೇಲಿಂದ. ಆನೆ ಬಂದ ಮೇಲೆ ಇವನ ಅದೃಷ್ಟ ಲಕ್ಷ್ಮಿ ಅಂತ ಏನ್ ಕರಿತೀವಲ್ಲ, ಅದೃಷ್ಟ ಲಕ್ಷ್ಮಿ ಕುಲಾಯಿಸ್ಬಿಡ್ತು. ಕೃಷ್ಣೇಗೌಡ ಒಳ್ಳೆಯ ಹಣವನ್ನ ಸಂಪಾದನೆ ಮಾಡ್ಲಿಕ್ಕಿದ್ದ. ಆದ್ರೆ ಪ್ರತಿ ಬೇಸಿಗೆಯಲ್ಲೂ ಈ ಆನೆಯದು ಏನಾದ್ರೂ ಒಂದು ರಾದ್ದಾಂತ ಗ್ಯಾರಂಟಿ. ನೋಡಿ, ಕಳೆದ ಒಂದು ಅಧ್ಯಾಯ 1ರಲ್ಲಿ ನಾವು ನೋಡಿದ್ವಿ, ದುರ್ಗಪ್ಪ ಆನೆ ಮೇಲೆ ಒಂದು ಅಪವಾದ ಕೊಟ್ಟಿದ್ದ. ಆ ವಿದ್ಯುತ್ ಇಲಾಖೆಯ ತಂತಿಯನ್ನ, ಅದು ಮರದ ಮೇಲೆ ಮರ ಒಂದು ಕೊಂಬೆಗಳು ಬಿದ್ದುದರಿಂದ ವಿದ್ಯುತ್ ಸ್ಥಗಿತ ಆಗ್ಯದ ಅಂತ ತಿಳ್ಕೊಂಡು ಅದನ್ನ ಬೆಳೆಸಿದ್ದು ಕೃಷ್ಣೇಗೌಡರ ಆನೆ ಅಂತ ಹೇಳಿ ದ್ವೇಷಿಸಿದ್ದ. ಆದ್ರೆ ಈಗ ಪ್ರತಿ ಬೇಸಿಗೆ ಬಂತ ಸಾಕು ಮತ್ತೊಂದು ರಾದ್ದಾಂತ ಗ್ಯಾರಂಟಿ, ಅಂದ್ರೆ ಮತ್ತೊಂದು ರಗಳೆಯನ್ನ ಅದು ಆನೆ ಮಾಡ್ತದ. ಅದೇನೋ ಆನೆ ಏನಾದ್ರೂ ಕಿತಾಪತಿ ಮಾಡ್ತಿತ್ತೋ ಅಥವಾ ಉರಿ ಬಿಸಿಲಿನ ಸೆಕೆ ಉರಿ ಬಿಸಿಲು ಅಂದ್ರೆ ಬೇಸಿಗೆ ಕಾಲದ ಒಂದು ಬಿಸಿಲಿನ ಹೊಡೆತಕ್ಕೆ ಸೈರಣೆ ಕಳೆದುಕೊಳ್ಳುತ್ತಿದ್ದ. ಸೈರಣೆ ಅಂದ್ರೆ ತಾಳ್ಮೆ ಅಂತ ಅರ್ಥ ಆಗ್ತದೆ. ಸೈರಣೆ, ತಾಳ್ಮೆ ಕಳ್ಕೊಂಡು ಜನಗಳ ಅಸಹನೆ ಇದಕ್ಕೆ ಕಾರಣವೋ ಹೇಳುವುದು ತುಂಬಾ ಕಷ್ಟ. ಒಂದು ಬಿಸಿಲಿನ ಕಷ್ಟ, 2ನೇದ್ದು ಅದು ಆನೆ ತಾಳ್ಮೆ ಕಳ್ಕೊತಿತ್ತು, 3ನೇದ್ದು ಜನಗಳ ಅಸಹನೆ. ಇವೆಲ್ಲದರ ಮಧ್ಯೆ ಆನೆ ಯಾಕೆ ಹಿಂಗ್ ಮಾಡ್ತಿತ್ತು ಆ ಕಾರಣ ಇನ್ನೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗ್ತಾ ಇದ್ದಿಲ್ಲ. ಆನೆ ಒಮ್ಮೆ ರೇಮನ್ ಸಾಬಿ ಅಂಗಡಿ ದೂಡಿ ಬೀಳಿಸಿತು ಎಂದು ಗಲಾಟೆ ಆಗುತ್ತಿತ್ತು. ನೋಡಿ, ಆ ಊರೊಳಗಿರುವಂತಹ ಮೂಡಿಗೆರೆಯಲ್ಲಿರುವಂತಹ ರೇಮನ್ ಸಾಬಿ ಅಂತಕ್ಕಂಥ ಮತ್ತೊಂದು ಪಾತ್ರ ಇಲ್ಲಿ ಬರ್ತಾ ಇದೆ, ನೆನಪಿಟ್ಕೊಳ್ಳಿ. ಆನೆ ಒಮ್ಮೆ ರೇಮನ್ ಸಾಬಿ ಅಂಗಡಿ ದೂಡಿ ಬೀಳಿಸಿತ್ತು ಎಂದು ಗಲಾಟೆ ಆಗುತ್ತಿತ್ತು. ಜನರ ಗುಂಪು ನೋಡಿ ಸ್ಕೂಟರ್ ನಿಲ್ಲಿಸಿ ನಾನು ಅವ್ರ ಬಳಿಗೆ ಹೋದೆ. ಅಂದ್ರೆ ಲೇಖಕರು ಅಲ್ಲೇ ಸ್ಕೂಟರ್ ನಿಲ್ಲಿಸಿ ಅವ್ರ ಬಳಿಗೆ ಹೋಗ್ತಾರೆ. ಗುಂಪಿನ ಪಕ್ಕ ಆನೆ ನಿಂತಿತ್ತು. ಆ ಗುಂಪಿನಲ್ಲಿ ಗಲಾಟೆ ಆಗುವಂತ ಸಂದರ್ಭದಲ್ಲಿ ಆನೆ ಅಲ್ಲೇ ನಿಂತುಕೊಂಡಿತ್ತು. ಜನ ರೆಹಮಾನನ ಪುಕಾರುಗಳನ್ನ ಆಲಿಸುತ್ತಿದ್ದರು. ಪುಕಾರು ಅಂದ್ರೆ ಗದ್ದಲ, ತನ್ನ ಅಪರಾಧ ಅಂತ ಏನ್ ಕರಿತೀವಲ್ಲ, ಜನ ರೆಹಮಾನ್ ಏನ್ ಹೇಳಕ್ ಎಲ್ಲವನ್ನ ಆಲಿಸ್ತಾ ಕುತ್ಕೊಂಡಿದ್ರು. ಬಾಳೆಹಣ್ಣು ಕೊಡ್ಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನೇ ದೂಡಿ ಬಿಡಿಸಿದೆ. ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕಟ್ಟಿಕೊಡ್ಬೇಕು ಎಂದು ದೊಡ್ಡ ಗಂಟಲಿನಲ್ಲಿ ಕೂಗುತ್ತಾ ಒಡೆದ ಸೋಡಾ ಬಾಟಲಿಗಳನ್ನ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಬೀಡಿ, ಬೆಂಕಿ ಪೊಟ್ನ, ಪೇಪರ್ ಮಂಟುಗಳನ್ನು ನೆರೆದವರಿಗೆ ಅವನು ತೋರಿಸುತ್ತಿದ್ದ. ಯಾಕೆ ತೋರಿಸ್ತಾ ಇದ್ದ ಅಂತಕ್ಕಂಥದ್ದು ಹೇಳ್ತಾರೆ ಮುಂದೆ. ಹೀಗೆ ರೇಮನ್ ಸಾಬಿ ತನ್ನ ಪುಕಾರುಗಳನ್ನ ಹೇಳ್ತಾ ಇದ್ದ. ಸೋಡಾ ಬಾಟ್ಲಿ ಇರ್ಬೋದು, ಚೆಲ್ಲಾಪಿಲಿಯಾಗಿ ಬಿದ್ದಿರುವಂತ ಬೀಡಿ, ಬೆಂಕಿ ಪೊಟ್ನ ಎಲ್ಲವನ್ನ ತೋರಿಸ್ತಾ ಇದ್ದ. ಕೆಲವರು ಆನೆಯನ್ನು ದೂಷಿಸುವುದು ತಪ್ಪೆಂದು ಕುಡುಕ ವೇಲಾಯುಧನ ಅವಜ್ಞೆಯೇ ಇದಕ್ಕೆ ಕಾರಣವೆಂದು ಬೈಯುತ್ತಾ ಅವನನ್ನು ಗುಂಪಿನೊಳಗೆ ಹುಡುಕಾಡುತ್ತಿದ್ದರು. ಈ ಆನೆ ಮಾಡಿದಂತೆ ಕಿತಾಪತಿಗೆ ಆನೆ ತಲೆದು ಆ ಕುಡುಕದನಲ್ಲ, ಆನೆಯನ್ನ ಸಾಕುವ ಕುಡುಕ ಅಂದ್ರೆ ವೇಲಾಯುಧ, ಅವನ ಅವಜ್ಞೆ ಅಂದ್ರೆ ಅವನು ಪ್ರಜ್ಞೆ ಇಲ್ಲದಕ್ಕೆ ಹಿಂಗಾಗೈತೆ ಅಂತ ತಿಳ್ಕೊಂಡು ಕೆಲವು ಜನ ಅವನು ಹುಡುಕ್ತಾ ಇದ್ರು. ಕೊಂಚ ಅಂದ್ರೆ ಸ್ವಲ್ಪ ಹೊತ್ತು ಮಾತುಕತೆ ಆಗುವುದರೊಳಗೆ ವೇಲಾಯುಧ ಅಲ್ಲಿಗೆ ಬಂದ. ಅಪರಾಧಿ ಮೋರೆ ಹಾಕಿಕೊಂಡು ನಿಂತಿದ್ದ ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈದ. ಆತನಿಗೆ ಮಲಯಾಳಿ ಬರ್ತೈತಿ, ಯಾಕಂದ್ರೆ ಮೊದಲು ಕೆಲಸ ಮಾಡ್ತಾ ಇದ್ದಿದ್ದು ಎಲ್ಲಿ ಅಂದ್ರೆ ಕೇರಳದೊಳಗೆ. ಹೀಗಾಗಿ ಮಲಯಾಳಿ ಭಾಷೆ ಒಳಗ ಆ ವೇಲಾಯುಧ ಏನೇನೋ ಬೈದ. ಆನೆ ಏನು ಆನೆ ಏನನ್ನೂ ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತ ಸೊಂಡಿಲಾಡಿಸುತ್ತಾ ಅತ್ತಿತ್ತ ನೋಡಿತು. ಅದು ಏನು ಗೊತ್ತಿಲ್ಲ, ಮೂಕ ಪ್ರಾಣಿಯಪ್ಪ. ಅದು ಏನ್ ಮಾಡ್ತಿತ್ತು ಅಂದ್ರೆ ಕಿವಿಯನ್ನ ಬೀಸ್ತಾ ಅಲ್ಲೇ ಅತ್ತ ಇತ್ತ ನೋಡ್ಕೊಂತ ನಿಂತಿತ್ತು. ವೇಲಾಯುಧ ರೇಮನ್ ಕಡೆ ತಿರುಗಿ, ವೇಲಾಯುಧ ಹೇಳ್ತಾನೆ ರೇಮನ್ ಕಡೆ ತಿರುಗಿ, ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸಿತು ಎನ್ನುವುದು ಸುಳ್ಳು. ಇಲ್ಲೆಲ್ಲ ಬಾಳೆಹಣ್ಣು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆಯಲ್ಲ, ಒಂದನ್ನಾದ್ರೂ ಆನೆ ಮುಟ್ಟಿದೆಯಾ ನೋಡು. ನಮ್ಮ ಆನೆ ಏನಾದ್ರೂ ಮುಟ್ಟೈತೆ ಅವನು, ಇಲ್ಲಿ ಬಿದ್ದವು ಕೆಳಗೆ, ಆದ್ರೆ ಒಂದರ ಆನೆ ತಿಂದಿದೆಯಲ್ಲ ನೋಡಪ್ಪ ಅಂತ ತಿಳ್ಕೊಂಡು ವೇಲಾಯುಧ ಹೇಳ್ತಾನೆ. ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿಸಿದ್ದು ಯಾರು? ನಾನು, ನೀನು? ದಿನ ನಾ ಕೊಡಂತ ಇದ್ದೆ ನಿನಗೆ? ನೀವೇ ತಾನೇ ದಿನ ಅದಕ್ಕೆ ಬಾಳೆಹಣ್ಣು ಕೊಟ್ಟಿದ್ದು? ನಾ ಕೊಡಂತ ಇದ್ದೆ, ನೀನು ಅಭ್ಯಾಸ ಮಾಡಿಸಿದ್ದು ಅಂತ ತಿಳ್ಕೊಂಡು ವೇಲಾಯುಧ ಕೇಳ್ತಾನೆ ಎಂದು ಕೂಗಿದ. ಅಲ್ಲಿದ್ದವರೆಲ್ಲ ಕೊಂಚ ಆನೆ ಪರವಾಗಿ ಸಹಾನುಭೂತಿ ಇದ್ದವರೇ ಎಂಬಂತೆ ಕಾಣುತ್ತಿತ್ತು. ಎಲ್ಲರೂ ಆನೆಯ ಪರವಾಗಿ ಇದ್ದಂಥವರೇ ಅಲ್ಲಿ ಕಂಡು ಬರ್ತಿತ್ತು. ಯಾಕಂದ್ರೆ ಅದೊಂದು ಮೂಕ ಪ್ರಾಣಿ ಅಂತ ಒಂದು ಪ್ರಾಣಿಯ ಮೇಲೆ ಎಲ್ಲರ ಸಹಾನುಭೂತಿ ಇತ್ತು. ಅದಕ್ಕೆ ಬಸವನವರು ಕೂಡ ಇಲ್ಲಿ ಪೂರಕವಾಗಿ ಒಂದು ವಚನ ಕೂಡ ಹೇಳ್ತಾರೆ, ದಯವಿಲ್ಲದ ಧರ್ಮ ರಾವುದಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ.
ದಯವೇ ಧರ್ಮದ ಮೂಲವಯ್ಯ ಅಂತ ತಿಳ್ಕೊಂಡು ಒಂದು ವಚನವನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಾಣಿಗಳ ಮೇಲೆ ಮನುಷ್ಯನಿಗೆ ದಯ ಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ನೆನಪಿಸ್ಕೋಬೇಕಾಗ್ತದೆ. ವೇಲಾಯುಧ ಬಂದ ನಂತರವೂ ಜಗಳ ಬಗೆಹರಿಯುವಂತೆ ಕಾಣಲಿಲ್ಲ. ರೇಮನ್ ಅಂತಾನೆ ಏನಂತ, ಬೇಕಾದ್ರೆ ಇವಳನ್ನೇ ಕೇಳಿ. ಇವಳು ಅಂದ್ರೆ ಅಲ್ಲಿ ರೇಮಾನ್ ಐ ವಿಟ್ನೆಸ್ ಅಂದ್ರೆ ಸಾಕ್ಷಿದಾರರಾಗಿ ಒಬ್ಬರ ಸಾಕ್ಷಿ ರೆಡಿ ಮಾಡಿರ್ತಾನೆ. ಅವಳು ಯಾರಂದ್ರೆ ಇಲ್ಲಿ ಹೇಳ್ತಾರೆ ನೋಡ್ರಿ, ರೇಮಾನ್ ಬೇಕಾದ್ರೆ ಇವಳನ್ನೇ ಕೇಳಿ, ಆನೆಗೂ ನಾನೇನು ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಳ ಕಡೆ ಕೈ ತೋರಿಸಿದ. ಜುಬೇದ ಅಂದ್ರೆ ಇಲ್ಲಿ ರೇಮಾನ್ನ ಪರವಾಗಿ ಸಾಕ್ಷಿ ಹೇಳಲಿಕ್ಕೆ ತಯಾರು ಮಾಡಿದಂತ ಮತ್ತೊಂದು ಪಾತ್ರ ಜುಬೇದ. ಜುಬೇದ ನನ್ನ ತೋಟಕ್ಕೆ ಆಗಾಗ ಕೆಲಸಕ್ಕೆ ಬರುತ್ತಿದ್ದಳು. ಈ ಮಾತನ್ನ ಲೇಖಕರು ಹೇಳ್ತಾರೆ. ಯಾಕಂದ್ರೆ ಲೇಖಕರು ಮೂಡಿಗೆರೆ ಇರಬೇಕಾದಾಗ ಆ ಮೂಡಿಗೆರೆ ಒಳಗಿರುವಂತಹ ತೋಟಕ್ಕೆ ಜುಬೇದ ಆ ಲೇಖಕರ ಮನೆಗೆ ಒಂದು ತೋಟದ ಕೆಲಸಕ್ಕೆ ಬರ್ತಿದ್ಳು. ಅವಳನ್ನು ಐ ವಿಟ್ನೆಸ್ ಎಂದು ಹೇಳಿದ್ದರಿಂದ ನಾನು ಏನು ನಡೆಯಿತು ಹೇಳಮ್ಮ ಎಂದು ಕೇಳಿದೆ. ನಾನು ಅಂದ್ರೆ ಲೇಖಕರು, ಏನಾತಮ್ಮ ಅಲ್ಲೇ ಏನ್ ನಡೀತು ಹೇಳಂತ ತಿಳ್ಕೊಂಡು ಲೇಖಕರು ಕೂಡ ಕೇಳ್ತಾರೆ. ಅವಾಗ ದುರದೃಷ್ಟವಶಾತ್ ಅವಳು ರೇಮಾನ್ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ, ಅಂದ್ರೆ ರೇಮಾನ್ ಏನ್ ನಿರೀಕ್ಷೆ ಮಾಡ್ತಾ ಇದ್ನಲ್ಲ ಅದಕ್ಕೆ ವಿರುದ್ಧವಾಗಿ ರೇಮಾನು 2 ಮಾತು ಅನಬಾರದನ್ನು ಅಂದುಬಿಟ್ಟ ಎಂದು ಹೇಳಿದಳು. 2 ಮಾತು ಅನಬಾರದ್ದು ಅಂದುಬಿಟ್ಟವ, ಅದಕ್ಕಿದು ಗಲಾಟೆ ನಡೀತಾ ಇದೆ ಅಂತ ತಿಳ್ಕೊಂಡು ಹೇಳಿದ್ರು. ಅವಾಗ ಲೇಖಕರಂತಾನೆ, ಏನಂದವನು ಎಂದು ನಾನೆಷ್ಟೇ ಕೇಳಿದ್ರು ಅನಬಾರದನ್ನು ಈಗ ಯಾಕೆ ನಾನು ಅನ್ಲಿ ಎಂದು ಹೇಳಲೇ ಇಲ್ಲ. ಅವ ಅಂದಿದ್ ನಂಗೆ ಅನ್ನಕ್ ಬೋರ್ದಿಲ್ಲ. 4 ಮಂದಿ ಅದೀವಿ, 4 ಮಂದಿಯಾಗ ಅವ ಆನೆಗೆ ಅನಬಾರದನಂದ ನಾನು ನಾಯಕನಿಲ್ಲ ಅದನ್ನ ತಿಳ್ಕೊಂಡು ಆಕೆ ಹೇಳಿದ್ಲು. ಆನೆಗೆ ಮರ್ಮಕ್ಕೆ ತಾಗುವಂತ ಬೈಗಳು ಅದೇನಿರ್ಬೋದು ಎಂದು ಕುತೂಹಲದಿಂದ ನಾನು ರೇಮಾನನ್ನು ಅದೇನನ್ನು ಅಂದೆ ಹೇಳಂತ ಕೇಳಿದೆ. ಆಕೆ ಜುಬೇದ ಏನೋ ಹೇಳ್ತಾ ಇದ್ದಾಳೆ, ಅನಬಾರದಂದಿ ಅಂತ ಆನೆಗೆ. ಆನೆಯ ಮರ್ಮ ಅಂದ್ರೆ ಮನಸ್ಸು, ಆನೆಯ ಮನಸ್ಸಿಗೆ ತಾಗುವಂತ ಬೈಗಳ ಬೇದಿಯಲ್ಲ, ಏನಂದಿ ನೀನು ಹೇಳಂತ ತಿಳ್ಕೊಂಡು ಲೇಖಕರು ರೇಮಾನನ್ನ ಕೇಳಿದ್ರು. ರೇಮಾನ್ ತಾನೇನು ಅಂದಿಲ್ಲವೆಂದು ಪ್ರತಿಭಟಿಸಿ ಜುಬೇದಳ ಮೇಲೆ ಜಗಳಕ್ಕೆ ಹೋದ. ನೋಡು, ಜುಬೇದ ಐ ವಿಟ್ನೆಸ್ ಆಗಿ ಇವನ್ ಪರವಾಗಿ ಹೇಳಿದ್ರು ಸುಮ್ಮನೆ ಇರ್ತಿದವ. ಈಗ ವಿರುದ್ಧವಾಗಿ ಯಾವಾಗ ಹೇಳಿಲ್ಲಲ್ಲ, ಆ ಜುಬೇದಳ ಮೇಲೆ ಜಗಳಕ್ಕೆ ಹೋದಿವ ರೇಮಾನ್. ಇಲ್ಲೊಂದು ಪ್ರಶ್ನೆ ಬರ್ತವೆ ವಿದ್ಯಾರ್ಥಿಗಳೇ, ರೇಮಾನ್ ಐ ವಿಟ್ನೆಸ್ ಆಗಿ ಯಾರನ್ನ ಇಟ್ಕೊಂಡಿದ್ದ ಅಂತಂದ್ರೆ ಜುಬೇದ ಅಂತ. ಜನರೆಲ್ಲ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಎಂದು ರೇಮಾನಿಗೆ ಉಗಿದು ಆನೆಗೆ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿದ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೆ ಹೆಂಗ್ ವ್ಯಕ್ತಿತ್ವ ಇರ್ತದೆ, ಒಂದು ಪ್ರಾಣಿಗೂ ಅದರದೇ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಐತಿ ಅನ್ನೋದನ್ನ ಇಡೀ ಊರಿನ ಜನ ನಿಂತಿದ್ರಲ್ಲ. ಇಲ್ಲೊಂದು ಸಂದರ್ಭಕ್ಕೆ ಬರುವ ಪ್ರಶ್ನೆ ಐತಿ, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಅಂತ ತಿಳ್ಕೊಂಡು ಊರಿನ ಜನ ಆನೆಗೆ ಬೈದಂತ ಸಂದರ್ಭದಲ್ಲಿ ಈ ಒಂದು ಮಾತನ್ನ ಏನ್ ಮಾಡಿದ್ರು, ಆ ರೇಮಾನಗ ಹೇಳಿದ್ರು ಅಂತಕ್ಕಂಥದ್ದು. ಇದು ಒಂದು ಬೇಸಿಗೆಯಲ್ಲಿ. ಇನ್ನು 2ನೇ ಬೇಸಿಗೆಯಲ್ಲಿ ಮತ್ತೊಂದು ರಾದ್ಧಾಂತ ಆಗ್ತದೆ ನೋಡಿ. 2ನೇ ಬೇಸಿಗೆಯಲ್ಲಿ ರಾದ್ಧಾಂತ ಆಗಿದ್ದು ನಮ್ಮ ತೋಟಕ್ಕೆ ಎಲ್ಲಿಂದಲೂ 4 ಕಾಡಾನೆಗಳು ಬಂದಾಗ. ನನಗೆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗಲೇ ಇಲ್ಲ. ಏಕೆಂದ್ರೆ ಆವರೆಗೂ ನಾನು ಕಾಡಾನೆಗಳ ಹಾವಳಿ ಯಾವ ತರ ಇರುತ್ತದೆ ಎಂದು ಕಂಡವನೇ ಇಲ್ಲ. ಅಂದ್ರೆ ಕಾಡಿನ ಆನೆಗಳು ನಾಡಿಗೆ ಬಂದ್ರೆ ಯಾವೆಲ್ಲ ಸಮಸ್ಯೆಗಳಾಗ್ತಾವ ಅಂತ ತಿಳ್ಕೊಂಡು ನಾನು ಎಂದು ನೋಡಿದ್ದಿಲ್ಲ. ಅದು 2ನೇ ಬೇಸಿಗೆ ಒಳಗೆ ನಮ್ಮ ತೋಟಕ್ಕೆ ಎಲ್ಲಿಂದಲೂ 4 ಕಾಡಾನೆಗಳು ಬಂದಾಗ ನಾನು ತಿಳ್ಕೊಂಡೆ ಅಂತ ತಿಳ್ಕೊಂಡು ಲೇಖಕರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಮನೆ ನಲ್ಲಿಗೆ ಹಾಕಿದ್ದ ಪೈಪ್ನಲ್ಲಿ ನೀರು ಬರುವುದು ನಿಂತು ಹೋಗಿತ್ತು. ನೋಡಿ, ಅಲ್ಲೆಲ್ಲ ಸಾಮಾನ್ಯವಾಗಿ ಮೂಡಿಗೆರೆ, ಚಿಕ್ಕಮಗಳೂರು ಆ ಕಡೆ ಸಾಮಾನ್ಯವಾಗಿ ಒಂದು ಮಲೆನಾಡಿನ ಒಂದು ಪರಿಸರದಲ್ಲಿ ಸಾಮಾನ್ಯವಾಗಿ ಪೈಪುಗಳನ್ನ ಘಟ್ಟದ ಕೆಳಗಿಂದ ತಮ್ಮ ಮನೆಗೆ ಪೈಪ್ಲೈನ್ ಮಾಡಿರುವಂತ ಒಂದು ಸಂದರ್ಭವನ್ನು ನಾವು ನೆನಪಿಸ್ಕೋಬೇಕಾಗತ್ತೆ. ಮನೆಯ ಪಕ್ಕದ ಗುಡ್ಡದ ಮೇಲಿನ ಹೊರತೆ ಅಂದ್ರೆ ನೀರು ಬರುವಂತದ್ದು ಸೆಲೆ ಅಂತ ಕರಿತೀವಿ. ಈಗ ಹಳ್ಳ ಕೊಳದಲ್ಲಿ ನಾವು ನೋಡ್ತೇವೆ, ಆ ಉಸುಗನ್ನ ತೆಗಿತಾ ಹೋದ್ರೆ ಅಲ್ಲಿ ನೀರು ಬರ್ತದೆ, ಅದಕ್ಕೆ ಹೊರತೆ ಅಂತ ಕರೀತಾರೆ. ಪಕ್ಕದ ಗುಡ್ಡದ ಮೇಲಿನ ಹೊರತೆಗೆ ನೇರ ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದೆ. ಅಂದ್ರೆ ಲೇಖಕರು ಆ ರೀತಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ತೋಟಕ್ಕೆ, ಮನೆಗೆ. ಪೈಪ್ನೊಳಗೆ ಆಗೀಗ ಕಪ್ಪೆಗಳು, ನೀರು ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಓಡುತ್ತಿದ್ದವು. ನೀರು ಬರಕ ಆ ಪೈಪ್ನಿಂದ ನೀರು ಬರ್ಬೇಕಾದ್ರೆ ಅಲ್ಲೆಲ್ಲ ಹಾವು ಮತ್ತೆ ಕಪ್ಪೆಗಳಲ್ಲಿ ಬಂದು ಸಿಕ್ಕಿ ಹಾಕೋತಿದ್ವು. ಹೀಗಾಗಿ ನೀರು ಬರಕ ಅಡಚಣೆ ಮಾಡ್ತಿದ್ವು, ತೊಂದರೆ ಮಾಡ್ತಿದ್ವು. ಹಾಗೆ ಆಗಿರುವುದೆಂದು ತಿಳಿದು ಪೈಪಿನ ಉದ್ದಕ್ಕೂ ನೋಡ್ತಾ ಹೋದೆ. ಪೈಪ್ ಚೆಕ್ ಮಾಡ್ತಾ ಹೋಗ್ತಾರೆ ಲೇಖಕರು. ಕೊಂಚ ದೂರದ ಒಳಗೆ ಪೈಪ್ ಇಡಲು ಮಾಡಿದ್ದ ದಾರಿ ಎಲ್ಲಾ ಗುಂಡಿ ಬಿದ್ದು ಪೈಪುಗಳು ಪುಡಿಯಾಗಿ ಗುಂಡಿಯ ಒಳಗೆ ಉಗಿದು ಹೋಗಿದ್ದು ಕಾಣಿಸಿತು. ಎಲ್ಲ ಪುಡಿಯಾಗಿ ಹೋಗ್ಬಿಟ್ಟಿದ್ದು ಪೈಪು. ಯಾಕಂದ್ರೆ ಅಲ್ಲಿ ಕಾಡಿನ ಆನೆಗಳ ದಾಳಿ ಇರಬಹುದು ಅಂತ ತಿಳ್ಕೊಂಡು ಇವರು ಯೋಚನೆ ಮಾಡ್ತಾ ಇದ್ದಾರೆ. ಪುಡಿಯಾಗಿ ಗುಂಡಿಯ ಒಳಗೆ, ಅಂದ್ರ ಏನು ಪೈಪ್ ಹಾಕಿದ್ರಲ್ಲ ಅಲ್ಲಿ ಗುಂಡಿ ಒಳಗೆ ಅವೆಲ್ಲ ಹೋಗಿದ್ದು, ಗುಂಡಿ ಒಳಗೆಲ್ಲ ನೀರು ತುಂಬಿಕೊಂಡಿತ್ತು. ಅಂದ್ರೆ ದೊಡ್ಡ ದೊಡ್ಡ ತಗ್ಗುಗಳಾಗಿ ನೀರು ತುಂಬಿಕೊಂಡು ಪೈಪ್ ಎಲ್ಲ ಒಡೆದು ಹೋಗಿತ್ತು. ತೇವದ ನೆಲದಲ್ಲಿ ಆನೆಗಳು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತದೆ ಎಂದಾಗ್ಲಿ, ಪೈಪುಗಳು ಪುಡಿಯಾಗಿ ಪಾತಾಳದವರೆಗೆ ಉಗಿದು ಹೋಗುತ್ತವೆ ಎಂದಾಗ್ಲಿ ನನಗೆ ಅಂದಾಜೇ ಆಗಲಿಲ್ಲ. ನೋಡಿ, ಕಾಡಾನೆಗಳು ನಾಡಿಗೆ ಬಂದ್ರೆ, ತೋಟಕ್ಕೆ ಬಂದ್ರೆ ಏನಾಗುತ್ತೆ ಅನ್ನೋದು ಲೇಖಕರಿಗೆ ಮೊದಲಿಗೆ ಗೊತ್ತಾಗಿದ್ದು ಇವಾಗ. ಅವು ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳು ಬಿದ್ದಂಗೆ ಹಕ್ಕಿದ್ದು ಅಂತ.
ಪುಡಿ ಪುಡಿಯಾಗಿ ಹೋಗ್ತಿದ್ದಂತ ಪೈಪುಗಳು, ಆನೆಗಳ ದೈತ್ಯ ಶಕ್ತಿಯನ್ನು ಕೂಡ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರಿಗೂ ನನ್ನ ಪೈಪಿಗೂ ಯಾರೋ ಈ ರೀತಿ ಜಖಂ ಮಾಡಿದ್ದು ಎಂದು ಯೋಚಿಸುತ್ತಿದ್ದೆ. ಜಖಂ ಅಂದ್ರೆ ಹಾಳು ಮಾಡು, ಜಖಂ ಅಂದ್ರೆ ನಾಶ ಮಾಡು. ಯಾರೋ ನನ್ನ ಪೈಪಿಗೆ ಈ ರೀತಿ ನಾಶ ಮಾಡಿರ್ಬೋದು, ಆನೆ ಕಾಟ ಅಂತ ಕೂಗಾಡುವವರು ನನ್ನ ಪೈಪ್ ಈ ರೀತಿ ಒಡೆದು ಹೋಗ್ಯಾರ ಅಂತ ತಿಳ್ಕೊಂಡು ಲೇಖಕರು ಸ್ವಲ್ಪ ಯೋಚನೆಯನ್ನು ಮಾಡಿದರು. ಈ ಆನೆಗಳಿಂದ ಜನಕ್ಕೆ ಏನು ತೊಂದರೆ ಆಯಿತೋ ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗಂತೂ ಬೇಲಿ ಹಲವೆಡೆ ಹಾಳಾಗಿದ್ದು, ಪೈಪ್ ತುಂಡಾಗಿದ್ದು ಬಿಟ್ರೆ ಹೆಚ್ಚಿನ ಹಾನಿ ಏನೂ ಆಗಲಿಲ್ಲ. ಆದರೂ ಆಗೀಗ ಹಳೆಕೊಪ್ಪದ ಬಳಿ ಯಾರೋ ಸೈಕಲ್ನನ್ನು ಓಡಿಸಿದುವಂತೆ. ಹಳೆಕೊಪ್ಪ ಅಂತಂದ್ರೆ ಆ ಮೂಡಿಗೆರೆಯಿಂದ ಸುಮಾರು ಮುಂದ್ಗಡೆ ಹೋದ್ರೆ ಸಣ್ಣ ಪುಟ್ಟ ಹಳ್ಳಿಗಳದವು. ಅದು ಒಂದು ಒಂದೇ ಊರು ಯಾವ್ದಪ್ಪ ಅಂತ ಹಳೆಕೊಪ್ಪ. ಅಲ್ಲಿ ಹಳೆಕೊಪ್ಪದ ಬಳಿ ಯಾರೋ ಸೈಕಲ್ನವರನ್ನು ಓಡಿಸಿದುವಂತ ಆನೆಗಳು ಅಂತ ತಿಳ್ಕೊಂಡು ಹೇಳಿದ್ರು. ಬಿದ್ರಳ್ಳಿ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿ. ಬಿದ್ರಳ್ಳಿ ಕಾಫಿ ತೋಟದೊಳಗೆ ನುಗ್ಗಿ ಕೆಲಸ ಮಾಡ್ತಿದ್ದವರಿಗೆ ಹೆದರಿಸಿ ತೊಂದರೆ ಮಾಡುವಂತೆ ಎಂದು ವರ್ತಮಾನ ಬರುತ್ತಿತ್ತು. ವರ್ತಮಾನ ಅಂದ್ರೆ ಸುದ್ದಿ. ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ ಹಳೆಕೊಪ್ಪದ ಬಳಿ ಯಾರನ್ನೋ ಸೈಕಲ್ನವನ್ನ ಆನೆ ಓಡಿಸ್ಕೊಂಡು ಬಂದು ಒಳ್ಳೆ ಸುದ್ದಿ. ಎರಡನೇ ಸುದ್ದಿ ಏನಪ್ಪಾ ಅಂತಂದ್ರೆ ಬಿದ್ರಳ್ಳಿ ಕಾಫಿ ತೋಟದೊಳಗೆ ಹೋಗಿ ಕೆಲಸ ಮಾಡ್ತಿದ್ದವರನ್ನ ಆನೆಗಳು ಹೆದರಿಸಿ ಕಳಿಸುವಂತೆ ಎರಡನೇ ವರ್ತಮಾನ. ಇದೇ ಸಂದರ್ಭದಲ್ಲಿ ಮೂಡಿಗೆರೆಗೆ ನನ್ನ ಇಕಾಲಜಿಸ್ಟ್ ಗೆಳೆಯ, ಇಕಾಲಜಿಸ್ಟ್ ಈ ಶಬ್ದ ನೆನಪಿಟ್ಕೊಳ್ಳಿ. ಇಕಾಲಜಿಸ್ಟ್ ಅಂದ್ರೆ ಪರಿಸರವನ್ನ ಅಥವಾ ಪರಿಸರದ ಕಾಳಜಿಯನ್ನ ಕುರಿತು ಪರಿಸರಕ್ಕೆ ಸಂಬಂಧಪಟ್ಟಂತ ಅಧ್ಯಯನ ಮಾಡುವಂತಹ ವಿಶೇಷ ಸರ್ಕಾರಿ ಅಧಿಕಾರಿ ಯಾರು? ಇಕಾಲಜಿಸ್ಟ್. ಅಂದ್ರೆ ಪರಿಸರವಾದಿ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತ ಪೂರಕ ವಿಚಾರಗಳನ್ನ ಹೇಳುವಂತ ವ್ಯಕ್ತಿಗೆ ಇಕಾಲಜಿಸ್ಟ್ ಅಂತ ನಾವು ಕರಿತೀವಿ. ನನ್ನ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ. ಇದೊಂದು ಪ್ರಶ್ನೆ ಬರುತ್ತೆ ನಿಮಗೆ, ಒಂದು ಅಂತ ಪ್ರಶ್ನೆ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಲೇಖಕರ ಇಕಾಲಜಿಸ್ಟ್ ಗೆಳೆಯ ಯಾರಂದ್ರೆ ಪ್ರಕಾಶ, ನೆನಪಿಟ್ಕೊಳ್ರಿ. ಆನೆಯ ಮಾವುತ ಯಾರಂದ್ರೆ ವೇಲಾಯುಧ. ರೇಮಾನ್ ಸಾಕ್ಷಿಯಾಗಿ ಯಾರನ್ನ ಇಟ್ಕೊಂಡಿದ್ದ? ಜುಬೇದ. ಈ ರೀತಿ ಪ್ರಶ್ನೆಗಳನ್ನ ಗಮನಿಸ್ರಿ. ನನ್ನ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ ಬರುವವರೆಗೂ ಕಾಡಾನೆಗಳ ಕಾಟದ ಬಗ್ಗೆ ಗೊನಗಾಡುವ ಹಂತದಲ್ಲಿಯೇ ಜನರ ಪ್ರತಿಕ್ರಿಯೆ ಇತ್ತು. ಎಲ್ಲ ಊರಿನ ಜನ ಎಲ್ಲ ಕೃಷ್ಣೇಗೌಡರ ಆನಿದೆ ಅದು ಕಾರಣ ಅಂತ ಹೇಳ್ತಾ ಇದ್ರು. ಪ್ರಕಾಶ್ ಬಂದಿದ್ದು ಅಪ್ಪರ ಭದ್ರಾ ಅಣೆಕಟ್ಟಿನಿಂದ. ಪ್ರಕಾಶ್ ಎಲ್ಲಿಂದ ಬಂದಂದ್ರೆ ಅಪ್ಪರ ಭದ್ರಾ ಅಣೆಕಟ್ಟಿನಿಂದ ಬಂದ. ಮುಳುಗಡೆಯಾಗುವ ಕಾಡುಗಳನ್ನ ಸರ್ವೆ ಮಾಡಲು ಅವನು ಮೂಡಿಗೆರೆಯಲ್ಲಿ ಒಂದು ಭಾಷಣ ಮಾಡುತ್ತಾ ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈಪು ಫಸಲಿಗೆ, ಫಸಲ್ ಅಂದ್ರೆ ಬೆಳೆ, ಪೈಪು ಮತ್ತು ಫಸಲಿಗೆ ಹಾನಿ ಮಾಡಲು ಕಾರಣ ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ ಮತ್ತು ಅಕೇಶಿಯ ಮುಂತಾದ ಆನೆಗಳಿಗೆ ನಿರುಪಯುಕ್ತವಾದದನ್ನು ನೀಡುತ್ತಿರುವುದು ಎಂದು ಹೇಳಿದ. ನೋಡಿ, ಇಲ್ಲಿ ಲೇಖಕರ ಗೆಳೆಯರಾಗಿರುವಂತಹ ಪ್ರಕಾಶ್ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ಊರೊಳಗೆ ಇವತ್ತು ಆನೆಗಳ ಕಾಟ ಹೆಚ್ಚಾಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆ ಕಾಡಿನಲ್ಲಿ ಇವತ್ತ ಅರಣ್ಯ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಎಲ್ಲಾ ಗಿಡ ಮರಗಳನ್ನ ನಾಶ ಮಾಡಿ ಕೇವಲ 2 ಮರಗಳನ್ನ ಅವ್ರು ನೆಡ್ತಾ ಇದ್ದಾರೆ. ಯಾವ್ಯಾವಪ್ಪ ಅಂತಂದ್ರೆ ಒಂದು ನೀಲಗಿರಿ ಮರ, ಇನ್ನೊಂದು ಅಕೇಶಿಯ. ವಿಶೇಷ ಅಂತಂದ್ರೆ ಈ ನೀಲಗಿರಿ ಮರ ಮತ್ತು ಅಕೇಶಿಯ ಅಂತಕ್ಕಂಥ 2 ಮರಗಳನ್ನ, ಆ 2 ಮರದ ಎಲೆಯನ್ನ ಆನೆ ಸತ್ರು ಮುಟ್ಟೋದಿಲ್ಲ, ಅಷ್ಟು ವಿಷಯ ಇರ್ತದೆ. ಹೀಗಾಗಿ ನೀಲಗಿರಿ ಮತ್ತು ಅಕೇಶಿಯ ಅಂತಕ್ಕಂತಹ ಮರಗಳನ್ನ ಕಾಡಿನಲ್ಲಿ ಬೆಳೆಸೋದ್ರಿಂದ ಆನೆಗಳಿಗೆ ತಿನ್ನಲಿಕ್ಕೆ ಆಹಾರ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆನೆಗಳು ಕಾಡನ್ನ ಬಿಟ್ಟು ನಾಡಿಗೆ ಬರ್ತಾ ಇದ್ದವು ಅಂತಕ್ಕಂಥ ಒಂದು ವಿಚಾರವನ್ನ ಪ್ರಕಾಶ್, ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಹೇಳ್ತಾ ಇದ್ದಾನೆ. ಮತ್ತೊಂದು ಹೇಳ್ತಾರೆ, ಪ್ರಕಾಶ್ ಭಾಷಣದ ಮಧ್ಯೆ ಕ್ವಚಿತ್ತಾಗಿ ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಪ್ರಸ್ತಾಪಿಸಿದ. ಈ ವಿಷಯ ದೊಡ್ಡ ತರಲೆಗೆ ಕಾರಣವಾಯಿತು. ಗಂಧ ಸಾಗಣೆ ಪ್ರತಿಬಂಧಿಸುತ್ತಾ ಗಂಧದ ಕಟ್ಟಿಗೆಯನ್ನು ಕಳು ಮಾಡುವಂತ ಎಷ್ಟೋ ಮಂದಿ ಗಂಧದ ಸಾಗಣೆ ಮಾಡುವಂತವ್ರು, ಅವ್ರನ್ನ ಪ್ರತಿಭಟನೆ ಮಾಡಬೇಕು. ಮರ ಸಾಗಿಸಲು ಪರ್ಮಿಟ್ ಅಂದ್ರೆ ಪರ್ಮಿಷನ್ ಅಂದ್ರೆ ಅನುಮತಿಗೆ ಸತಾಯಿಸುತ್ತಾ, ಶಿಕಾರಿಗೆ ಅಡ್ಡಿ ಮಾಡುತ್ತಾ, ಶಿಕಾರಿ ಅಂದ್ರೆ ಬೇಟೆಗೆ ಅಡ್ಡಿ ಮಾಡುತ್ತಾ, ಹಲವು 18 ರೀತಿಗಳಿಂದ ಜನಗಳ ಸಿಟ್ಟಿಗೆ ಕಾರಣವಾಗಿದ್ದ ಅರಣ್ಯ ಇಲಾಖೆಯವರ ಮೇಲೆ ಎಲ್ಲಾ ಸಿಟ್ಟಿಗೆದ್ದರು. ಇದಕ್ಕೆಲ್ಲದಕ್ಕೂ ಕಾರಣ ಯಾರಪ್ಪ ಅಂತಂದ್ರೆ ಅರಣ್ಯ ಇಲಾಖೆಯವರು ಈ ರೀತಿ ಮಾಡ್ತಾ ಇದ್ದಾರೆ. ನೀಲಗಿರಿ ಮರ, ಅಕೇಶಿಯ ಮರ ಹಚ್ಚೋದಿರ್ಬೋದು, ಇನ್ನೊಬ್ಬರಿಗೆ ಪರ್ಮಿಷನ್ ಕೊಡದೇ ಇರುವಂತದ್ದು ಇರ್ಬೋದು, ಬೇಟೆಯನ್ನು ಆಡ್ಲಿಕ್ಕೆ ಹೋಗೋರಿಗೆ ಅಡ್ಡಿ ಮಾಡುವಂಥದ್ದು ಇರ್ಬೋದು, ಗಂಧದ ಕಟ್ಟಿಗೆ ಸಾಗಣೆ ಮಾಡುವಂತವರಿಗೆ ಪ್ರತಿಬಂಧನೆ ಮಾಡುವಂಥದ್ದು ಇರ್ಬೋದು. ಒಟ್ಟಾರೆಯಾಗಿ 10 ಹಲವು ವಿಚಾರಗಳನ್ನ ಅರಣ್ಯ ಇಲಾಖೆಯವರ ಮೇಲೆ ಇಲ್ಲಿ ಸಾಕಷ್ಟು ಸಿಟ್ಟಿಗೆದ್ರು. ರೈತ ಸಂಘದ ಚಳುವಳಿಯೊಳಗೆ ಈ ಕದಿಮರೆಲ್ಲ ಸೇರಿಕೊಂಡು ಅರಣ್ಯ ಇಲಾಖೆಯವರ ನೀಲಗಿರಿ ನರ್ಸರಿಗಳನ್ನೆಲ್ಲ ಹಾಳು ಮಾಡಿ, ನೋಡಿ ನೀಲಗಿರಿ ನರ್ಸರಿ ಅಂದ್ರೆ ನೀಲಗಿರಿ ಮರದ ಅನೇಕ ಸಣ್ಣ ಪುಟ್ಟ ಸಸ್ಯಗಳನ್ನ ಹಾಳು ಮಾಡಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಕಚೇರಿ ಮುಂದೆ ಕರಿಬಾವುಟ ಹಿಡಿದು ಧರಣಿ ಕುಳಿತರು. ಅರಣ್ಯ ಇಲಾಖೆಯ ಫಾರೆಸ್ಟರ್ ನಾಗರಾಜ್, ಅರಣ್ಯ ಇಲಾಖೆಯ ಮತ್ತೊಂದು ಪಾತ್ರ ಬರ್ತಾ ಇದೆ ಈ ಕಥೆಯೊಳಗೆ. ಅರಣ್ಯ ಇಲಾಖೆಯನ್ನು ನೋಡ್ಕೊಳ್ಳುವಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಫಾರೆಸ್ಟರ್ ನಾಗರಾಜ್, ಈತ ಅರಣ್ಯ ಇಲಾಖೆಯ ಅಧಿಕಾರಿ. ಕೃಷ್ಣೇಗೌಡನ ಹೆಣ್ಣಾನೆಯ ದಶೆಯಿಂದಲೇ ಕಾಡಾನೆಗಳು ಊರಿಗೆ ಬರುತ್ತಿವೆ ಎಂದು ವಿನಾಕಾರಣ ಕೃಷ್ಣೇಗೌಡನ ಆನೆಯ ಮೇಲೆ ದೂರು ಹಾಕಿದ. ಅಂದ್ರೆ ಆ ಫಾರೆಸ್ಟ್ ಆಫೀಸರ್ ನಾಗರಾಜ್ ಏನ್ ಮಾಡಿದಪ್ಪ ಅಂತಂದ್ರೆ ಇದೆಲ್ಲದಕ್ಕೂ ಕಾರಣ ಯಾರಪ್ಪ ಅಂತಂದ್ರೆ ಆ ಕೃಷ್ಣೇಗೌಡರ ಹೆಣ್ಣಾನೆಯ ದಶೆಯಿಂದ ಏನಾಗ್ತಾ ಇದೆ, ಊರಿಗೆ ಕಾಡಿನ ಆನೆಗಳು ದಾಳಿ ಮಾಡ್ತಾ ಇದ್ದವು. ಆ ಆನೆಯೇ ಇದಕ್ಕೆ ಕಾರಣ ಅಂತ ತಿಳ್ಕೊಂಡು ಕೂಡ ಹೇಳ್ತಾ ಇದ್ದಾರೆ.
ಆದರೆ ಜನ ನಾಗರಾಜನ ವಾದಕ್ಕೆ ಸೊಪ್ಪು ಹಾಕದೆ ಅರಣ್ಯ ಇಲಾಖೆಯ ವಿರುದ್ಧ ಗಲಾಟೆ ಮುಂದುವರಿಸಿದರು. ಅರಣ್ಯ ಇಲಾಖೆಯ ವಿರುದ್ಧ ಮತ್ತಷ್ಟು ಗಲಾಟೆಯನ್ನು ಏನ್ ಮಾಡಿದ್ರಪ್ಪ ಅಂತಂದ್ರ ಮುಂದುವರಿಸುವಂತ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಭದ್ರಾ ಅರಣ್ಯದಲ್ಲಿ ಪ್ರಕಾಶನ ಜೊತೆ ನಾನು ತಿರುಗುತ್ತಿರಬೇಕಾದ್ರೆ ಮೂಡಿಗೆರೆ ಕಾಡಪ್ಪ ಶೆಟ್ಟರು ಹೊಸದೊಂದು ವರ್ತಮಾನ ನಮಗೆ ಮುಟ್ಟಿಸಿದರು. ನೋಡಿ, ಮತ್ತೊಂದು ಪಾತ್ರ ಬರ್ತಾ ಇದೆ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ. ಭದ್ರಾ ಅರಣ್ಯದಲ್ಲಿ ಪ್ರಕಾಶನ ಜೊತೆ, ಪ್ರಕಾಶ್ ಅಂದ್ರೆ ಇಕಾಲಜಿಸ್ಟ್ ಪ್ರಕಾಶ, ಲೇಖಕರ ಗೆಳೆಯನ ಜೊತೆ ನಾನು ತಿರುಗುತ್ತಿರ್ಬೇಕಾದ್ರೆ ಲೇಖಕರು ಕೂಡ ತಿರುಗ್ತಾ ಇದ್ರು. ಆ ಸಂದರ್ಭದಲ್ಲಿ ಮೂಡಿಗೆರೆ ಒಳಗೆ ಕಾಡಪ್ಪ ಶೆಟ್ಟರು ಹೊಸದೊಂದು ವರ್ತಮಾನ ತಂದ್ರು. ಹೊಸ ಒಂದು ವಿಷಯವನ್ನು ತೊಗೊಂಬಂದು ಮುಟ್ಟಿಸ್ತಾರೆ. ಏನದು? ಅವರು ವೇಲಾಯುಧರೊಡನೆ ಜೀಪ್ನಲ್ಲಿ ಕಾಡಿನೊಳಗೆ ದಾರಿಯಲ್ಲಿ ನಮಗೆ ಸಿಕ್ಕು. ನೋಡಿ, ಅವ್ರು ಎಲ್ಲಿ ಸಿಕ್ರಪ್ಪ ಅಂತ, ಜೀಪ್ನೊಳಗೆ ಕಾಡಿನೊಳಗೆ ಇಬ್ರು ಸಿಕ್ಕರು, ವೇಲಾಯುಧ ಮತ್ತು ಕಾಡಪ್ಪ ಶೆಟ್ಟರು. ಸಿಕ್ಕಿ ಏನಂತಾರೆ, ಕೃಷ್ಣೇಗೌಡನ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿದ್ದಾಗ ಅದಕ್ಕೆ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು ಅಂಬಾರಿ ಸಮೇತ ಕಾಡಿಗೆ ಓಡಿ ಹೋಯ್ತು ಎಂದು ಹೇಳಿದರು. ನೋಡಿ, ಎಷ್ಟೊಂದು ವಿಚಾರ ಇದೆ. ಕೃಷ್ಣೇಗೌಡನ ಆನೆ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ನಾವು ಮೆರವಣಿಗೆ ಮಾಡ್ತಾ ಇದ್ವಿ ಊರಾಗ. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ತಲೆ ಕೆಟ್ಟು, ಆನೆಗೆ ತಲೆ ಕೆಟ್ಟತಿ, ಅಂಬಾರಿ ಸಮೇತ ಅದು ಏನಾಗ್ಬಿಡುತ್ತೆ, ಕಾಡಿನೊಳಗೆ ಹೋತು ಅಂತ ತಿಳ್ಕೊಂಡು ಒಂದು ಹೊಸ ವಿಷಯವನ್ನು ತಂದು ಮುಗಿಸಿದ್ರು. ಅವಾಗ ಹೇಳ್ತಾರೆ, ಮೆರವಣಿಗೆ ಮಾಡುತ್ತಿರಬೇಕಾದ್ರೆ ಅದರ ಬೆನ್ನ ಮೇಲಿನ ಅಂಬಾರಿ ದಾರಿ ನಡುವೆ ಜೋಲು ಬಿದ್ದ ಎಲೆಕ್ಟ್ರಿಕಲ್ ಲೈನಿಗೆ ತಾಗಿ ಪಟಾರ್ ಎಂದು ಪಟಾಕಿ ಹೊಡೆದಂತೆ ಶಬ್ದವಾಯಿತಂತೆ. ಅಂದ್ರೆ ಆನೆ ಮೇಲೆ ಅಂಬಾರಿಯನ್ನ ಇಟ್ಕೊಂಡು ಅಲ್ಲಿ ಊರೊಳಗೆ ಅಂಬಾರಿಯನ್ನ ಮೆರವಣಿಗೆ ಮಾಡಬೇಕಾದ ಸಂದರ್ಭದೊಳಗೆ ಆ ಅಂಬಾರಿಗೆ ಮೇಲ್ಗಡೆ ಇರುವಂತ ಜೋತು ಬಿದ್ದಂತ ಎಲೆಕ್ಟ್ರಿಕಲ್ ತಂತಿ ತಾಗಿ ಕಿಡಿ ಹತ್ತಿ ಬಿಡುತ್ತವೆ. ಪಟ್ ಪಟ್ ಅಂತ ಹೇಳೋದು ಏನಾಯ್ತು, ಕಿಡಿ ಹತ್ತಿ ಬಿಡುತ್ತದೆ. ಅವಾಗ ಆ ಪಟಾಕಿ ಶಬ್ದವನ್ನ ಕೇಳದೆ ಆನೆ ಗಾಬರಿಯಾಗಿ, ಆನೆ ವೇಲಾಯುಧನ ಮಾತನ್ನ ಕೇಳದೆ ರಸ್ತೆ ಬಿಟ್ಟು ಗದ್ದೆಗಿಳಿದು ಕಾಡು ಬಿದ್ದು ಓಡಿ ಹೋಯ್ತಂತೆ. ಅಂದ್ರೆ ತಲೆ ಕೆಟ್ಟು ಏನಾಯ್ತಪ್ಪ ಅಂತಂದ್ರೆ ಕಾಡು ಬಿದ್ದು ಏನಾಗ್ಬಿಟ್ಟಿದೆ ಅಂತಂದ್ರೆ ಓಡಿ ಹೋಯಿತು ಅಂತ ತಿಳ್ಕೊಂಡು ಒಂದು ವರ್ತಮಾನ. ಎಸ್, ಗಾಬರಿಯಾದ ಆನೆ ವೇಲಾಯುಧನ ಮಾತನ್ನ ಕೇಳದೆ ಗದ್ದೆಗಿಳಿದು ಕಾಡು ಬಿದ್ದು ಓಡಿ ಹೋಯ್ತಂತೆ. ಅದ್ರ ಮೇಲೆ ಆನೆಗೆ ಏನ್ ಹಾಕಿದ್ರಪ್ಪ ಅಂತ, ಅಂಬಾರಿಯ ಮೆರವಣಿಗೆ ಮಾಡಬೇಕಾದಾಗ 7,000 ರೂಪಾಯಿ ಹಿತ್ತಾಳೆ ಆಭರಣಗಳಿಂದ ಅದಕ್ಕೆ ಸಿಂಗಾರ ಮಾಡಿದ್ರಂತೆ. ಇಲ್ಲೊಂದು ತತ್ಸಮ ತದ್ಭವ ಪದ ಇದೆ ನೋಡಿ ವಿದ್ಯಾರ್ಥಿಗಳೇ. ಈ ಸಿಂಗಾರ ಅನ್ನೋ ಶಬ್ದ ಇದು ಕನ್ನಡ ಆದ್ರೆ ಇದರ ಮೂಲ ಪದ ಸಂಸ್ಕೃತದಲ್ಲಿ ಶೃಂಗಾರ. ಶೃಂಗಾರ ಇದರ ತದ್ಭವ ರೂಪ ಸಿಂಗಾರ ಅಂತ ನಾವು ಕರಿತೀವಿ. ಇದನ್ನು ಗಮನಿಸ್ರಿ. ಅವನ್ನೆಲ್ಲ ಕಾಡಪ್ಪ ಶೆಟ್ಟರು ಎಲ್ಲಿಂದಲೋ ಎರವಲು ತಂದು ಕೊಟ್ಟಿದ್ರಿಂದ, ಎರವಲು ಅನ್ನೋ ಪದದ ಅರ್ಥ ಸಾಲ ಅಂತ ನಾವು ಕರಿತೀವಿ. ಎಲ್ಲೋ 7,000 ರೂಪಾಯಿ ಹಿತ್ತಾಳೆ ಆಭರಣ ತಂದು ಅದಕ್ಕೆ ಮೆರವಣಿಗೆಗೋಸ್ಕರ ಇವರು ಸಾಲ ಮಾಡಿ ತಂದು ಹಾಕಿದ್ರಂತ. ಕೊನೆ ಪಕ್ಷ ಅವನ್ನಾದ್ರೂ ತೊರಕಿಸಿಕೊಳ್ಬೇಕೆಂದು ಕಾಡಿನಲ್ಲಿ ಆನೆಗೆ ಹುಡುಕಾಡ್ತಿದ್ರು. ಆ ಕೃಷ್ಣೇಗೌಡರ ಆನೆ ಸಂಬಂಧ ಇಲ್ಲಿ ಹುಡುಕಾಟ್ ಬಂದಿವೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಕೃಷ್ಣೇಗೌಡರ ಆನೆ ಇಂಥ ಪುಂಡ ಆನೆ ಎಂದು ಗೊತ್ತಿರಲಿಲ್ಲ. ಗೂಳೂರು ಮಠದ ಜಗದ್ಗುರುಗಳು ಯಾವ ಧೈರ್ಯದ ಮೇಲೆ ಇದರ ಮೇಲೆ ಕುಳಿತುಕೊಳ್ತಿದ್ರೋ ಏನೋ ನೋಡಿ. ಅವು ಯಾವುದೇ ಇದಕ್ಕ ಆನೆ ಮೇಲೆ ಅಂಬಾರಿ ಇಟ್ಟರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ವಿ. ಆನೆ ಅಂಬಾರಿ ಸಮೇತ ಕಾಡಿಗೆ ಹೋಗ್ಬಿಡ್ತು. ಯಾವ ಧೈರ್ಯದ ಮೇಲೆ ಜಗದ್ಗುರುಗಳು ಇದ್ರ ಮೇಲೆ ಕುತ್ಕೊಂಡು ಮೆರವಣಿಗೆ ಮಾಡ್ತಿದ್ರೋ ಏನೋ ಅಬ್ಬಾ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಎಂದು ಕಾಡಿನಲ್ಲಿ ಆನೆಗೆ ಬಾಯಿ ತುಂಬ ಬೈತಾರೆ ಎಲ್ಲರೂ. ಆನೆ ಓಡಿ ಬಂದು ಕಾಡಿನ ಆನೆಗಳ ಜೊತೆ ಸೇರಿಕೊಂಡಿರಬಹುದೆಂದು ಊಹಿಸಿ ಕಾಡಿನಲ್ಲಿ ಅದನ್ನು ಹುಡುಕಿ ವೇಲಾಯುಧರೊಡನೆ ತಿರುಗ್ತಾ ಇದ್ರು. ಮೈ ತುಂಬ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಬಾರಿ ಹೊತ್ತುಕೊಂಡಿದ್ದ ಈ ಆನೆಯನ್ನ ಯಾವ ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುತ್ತವೆಯೇ ಎಂದು ನನಗೆ ಅನುಮಾನವಾಯಿತು. ಅನುಮಾನ ಹುಟ್ಟು. ಇಷ್ಟೆಲ್ಲ ಸಿಂಗಾರ ಮಾಡ್ಕೊಂಡು ಬಂದ ಆನೆ ಇದೆ, ಇದು ಅಂಬಾರಿಯನ್ನ ಹೊತ್ಕೊಂಡು ಬಂದಂತ ಆನೆ. ಯಾವ್ದಾದ್ರು ಕಾಡಿನ ಆನೆಗಳು ತಮ್ಮ ಸಮೀಪಕ್ಕೆ ಈ ಆನೆಯನ್ನ ಸೇರಿಸಿಕೊಳ್ತವೆ? ಇಲ್ಲ, ಇದು ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಒಂದು ಸಂದೇಹ, ಒಂದು ಅನುಮಾನ ಲೇಖಕರಿಗೆ ಬಂತು. ಅದು ಕಾಡಿಗೆ ಓಡಿ ಹೋಗಿದ್ದನ್ನು ಮುಂದೆ ಮಾಡಿ ಅದು ಬೆದೆಗೆ ಬಂದ ಹೆಣ್ಣಾನೆಯಾದ್ದರಿಂದಲೇ ಕಾಡಿನ ಆನೆಗಳು ಊರಿಗೆ ಬಂದು ತೊಂದರೆ ಕೊಡುತ್ತಿದ್ದವೆಂದು ನಾಗರಾಜ ಹೇಳಿದೆ. ನಾಗರಾಜ ಮತ್ತೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾನೆ. ಅಂದ್ರೆ ಅದು ಕಾಡಿಗೆ ಓಡಿ ಹೋಗಿದ್ದನ್ನ ಮುಂದೆ ಮಾಡಿ ಬಂದು ಅವ ಏನ್ ಹೇಳ್ತಾನೆ ನಾಗರಾಜ ಅಂತಂದ್ರ, ಆನೆಯ ಬಗ್ಗೆ ದ್ವೇಷಿಸ್ತಾನೆ, ಆನೆಯ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಕಟ್ತಾನೆ. ಹೇಳಿ ಕೇಳಿ ಕೃಷ್ಣೇಗೌಡರ ಆನೆ ಅದು ಹೆಣ್ಣ ಆನೆ, ಅದು ಬೆದೆಗೆ ಬಂದ ಆನೆ. ಹೀಗಾಗಿ ಕಾಡಿನ ಆನೆಗಳು ಸಾಮಾನ್ಯವಾಗಿ ಈ ಆನೆಯನ್ನು ಹುಡುಕಿಕೊಂಡು ನಾಡಿಗೆ ಬರ್ತಾವ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಚಳುವಳಿಗಾರರ ಆನೆಗೆ ಕರೆಂಟ್ ಶಾಕ್ ಹೊಡೆದುದರಿಂದಲೇ ಅದು ಓಡಿದೆ ಎಂದು ಹೇಳಿ ಅಷ್ಟೊಂದು ಕೆಳಗೆ ತಂತಿ ಎಳೆದಿದ್ದ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ನವರು ಬೈದರು. ನೋಡಿ, ಇಲ್ಲಿವರೆಗೂ ಫಾರೆಸ್ಟ್ನವ್ರನ್ನ ಬೈದರು. ಈಗ ಎಲೆಕ್ಟ್ರಿಕ್ ತಂತಿ ಮೆರವಣಿಗೆ ಮಾಡಬೇಕಾದಾಗ ಊರ ನಾವೆಲ್ಲ ನೋಡ್ತಾ ಇದ್ದೀವಿ. ಆ ತಂತಿಯನ್ನ ನಾವು ಬಿಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಅಷ್ಟು ಕೆಳಗಾಗಿ ಎಲೆಕ್ಟ್ರಿಕಲ್ ತಂತಿಯನ್ನ ಕೆಳಗೆ ಕಟ್ಟಿರುವಂತಹ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರೇ ಇದಕ್ಕೆ ಕಾರಣ ಅಂತ ತಿಳ್ಕೊಂಡು ಮತ್ತೊಂದು ಇಲಾಖೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವ್ರನ್ನ ಬೈತಾ ಇದ್ದಾರೆ. ಒಟ್ಟಲ್ಲಿ ಕಾಡಾನೆಗಳ ಆಗಮನದೊಂದಿಗೆ ಪ್ರಾರಂಭವಾದ ರಾದ್ದಾಂತ್ಯಗಳೆಲ್ಲ ಕೃಷ್ಣೇಗೌಡರ ಆನೆ ನಿರ್ಗಮಿಸುವುದರೊಂದಿಗೆ ನಿಂತು ಹೋದವು. ನೋಡಿ, ಕಾಡಾನೆಗಳು ಆಗಮನದೊಂದಿಗೆ ಪ್ರಾರಂಭವಾದಂತಹ ರಾದ್ದಾಂತ್ಯಗಳು ಕೃಷ್ಣೇಗೌಡರ ಆನೆ ಯಾವಾಗ ನಿರ್ಗಮವಾಗ್ತದ ಅಲ್ಲಿಗೆ ನಿಂತು ಹೋಗ್ತವ. ಮಳೆಗಾಲ ಶುರುವಾಗಿ ಜನಗಳ ಕೋಪ ತನಗಾಯ್ತದ.
ಅವರು ಗಲಾಟೆ ನಿಲ್ಲಿಸಿ ವ್ಯವಸಾಯದ ಕೆಲಸಕ್ಕೆ ಹೋಗ್ತಾರೆ. ಆನೆ ಇಲ್ಲದರಿಂದ ಕೆಲಸವಿಲ್ಲದ ವೇಲಾಯುಧ ಶಿವೇಗೌಡರ ಸಾಮಿಲ್ನಲ್ಲಿ ಕೆಲಸಕ್ಕೆ ಸೇರಿದ ನೋಡಿ. ಆಮೇಲೆ ಆನೆ ಕಾಡಿಗೆ ಹೋಯ್ತು, ಕೆಲಸ ಇಲ್ದಂಗಾತು. ಆ ಆನೆಯ ಮಾವುತನಾಗಿರುವಂತ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರ್ಕೊಂತಾನಂದ್ರೆ ಅದೇ ಊರಿನಲ್ಲಿರುವಂತ ಶಿವೇಗೌಡರು ಅಂತ ಇರ್ತಾರೆ. ಅವ್ರ ಒಂದು ಸಾಮಿಲ್ ಇರುತ್ತೆ. ಸಾಮಿಲ್ ಅಂದ್ರೆ ಕಟ್ಟಿಗೆ ವ್ಯಾಪಾರ ಮಾಡ್ತಿರ್ತಾರೆ ಅವರು. ಅಂತ ಒಂದು ಸಾಮಿಲ್ನೊಳಗೆ ಕೆಲಸಕ್ಕೆ ಯಾರು ಸೇರ್ತಾರೆ ಅಂತಂದ್ರೆ ಈ ವೇಲಾಯುಧ ಸೇರ್ಕೊಂಡ. ಜುಲೈನ ಜಡಿಮಳೆಯಲ್ಲಿ ಒಂದು ದಿನ ಕೃಷ್ಣೇಗೌಡರ ಆನೆ ಹೋದ ಹಾಗೆ ಮತ್ತೆ ಪ್ರತ್ಯಕ್ಷವಾಯಿತು. ಎಲ್ಲರೂ ಕಾಡಿಗೆ ಹೋಗಿ ಆನೆ ಅಂತ ತಿಳ್ಕೊಂಡು ಮರ್ತಿದ್ರು. ಆದ್ರೆ ಜುಲೈನ ಜಡೆಮಳೆ ಅಂದ್ರೆ ಬಿಟ್ಟು ಬಿಡದ ಸುರಿಯುವಂತ ಮಳೆಗಾಲದೊಳಗೆ ಮತ್ತೆ ಆನೆ ಪ್ರತ್ಯಕ್ಷವಾಯಿತು. ಬೆಳಗ್ಗೆ ಎದ್ದು ನೋಡಿದಾಗ ಖಾಲಿ ಇದ್ದ ಲಾಯದಲ್ಲಿ, ಲಾಯ ಅಂದ್ರೆ ಆನೆಯನ್ನು ಕಟ್ಟುವ ಜಾಗ, ಖಾಲಿ ಇದ್ದ ಲಾಯದಲ್ಲಿ ಕೃಷ್ಣೇಗೌಡರ ಆನೆ ಏನೂ ಆಗಿಲ್ಲ ಎನ್ನುವಂತೆ ಸೊಂಟಲಾಡಿಸುತ್ತಾ ನಿಂತಿತ್ತು. ಮೊದಲಲ್ಲಿ ಯಾರಿಗೂ ಹತ್ತಿರ ಹೋಗಲು ಭಯವಾಗ್ತೈತಿ, ಯಾಕಂದ್ರೆ ಕಾಡಿಗೆ ಹೋಗಿ ಬಂದತಿ. ಅದರ ಒಂದು ಏನು ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗಿದೆ ಅಂತ ತಿಳ್ಕೊಂಡು ಎಲ್ಲರೂ ಅದರ ಪಕ್ಕದಲ್ಲಿ ಹೋಗ್ಲಿಕ್ಕೆ ಭಯ ಆಗ್ತಿತ್ತು. ಕಾಡಿಗೆ ಹೋಗಿ ಬಂದದ್ದರಿಂದ ಅದರ ವ್ಯಕ್ತಿತ್ವದಲ್ಲಿ ಏನೋ ಪರಿವರ್ತನೆಯಾಗಿದೆಯೋ ಎಂದು ಅದು ಎಂದಿನಂತೆ ಅಂಗಡಿಗಳ ಬಳಿಗೆಲ್ಲ ಹೋಗಿ ಬಾಳೆಹಣ್ಣು ಬೇಡತೊಡಗಿದ ಮೇಲೆ ಜನರಿಗೆ ಸಮಾಧಾನ. ಅಂದ್ರೆ ಮೊದಲ ಪ್ರಾರಂಭದಲ್ಲಿ ಇದು ಕಾಡಿಗೆ ಹೋಗೋದಂತ ತಿಳ್ಕೊಂಡು ಯಾರೂ ಅದು ಸ್ವಲ್ಪ ಹೋಗ್ಲಿಲ್ಲ. ಅಂಗಡಿಗಳ ಬಳಿಗೆ ಹೋಗಿ ಅವಾಗ ಬಾಳೆಹಣ್ಣು ಮತ್ತೆ ಬೇಡತೊಡಗಿತು. ಅವಾಗ ಎಲ್ಲರಿಗೂ ನಿಟ್ಟುಸಿರು ಬಿಟ್ಟರು, ಸಮಾಧಾನ ಆಯಿತು. ಆದರೂ ತನ್ನದೇ ಆದ ವೈಯಕ್ತಿಕ ಆಶೆ ಆಕಾಂಕ್ಷೆಗಳಿರುವ ಪ್ರಾಣಿ ಎಂದು ಜನರು ಮೊದಲಿನಷ್ಟು ಸಲಿಗೆ ವಹಿಸ್ತಿರಲಿಲ್ಲ. ಅದರದೇ ಆಗಿರ್ತಕ್ಕಂಥ ಪ್ರಾಣಿ ಲೋಕದಲ್ಲಿ ಅದರದೇ ವೈಯಕ್ತಿಕ ಆಶೆ ಆಕಾಂಕ್ಷೆಗಳು ಪ್ರಾಣಿಗೂ ಇರ್ತವ. ಹೀಗಾಗಿ ಅದು ಕೂಡ ಕಾಡಿಗೆ ಹೋಗಿ ಬಂದಿರ್ಬೋದೇನೋ ಅನ್ನೋಷ್ಟು ಮಟ್ಟಿಗೆ ಅದರ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸುವುದು ಒಳ್ಳೆಯದಲ್ಲ. ವೈಯಕ್ತಿಕ ಆಶೆ ಆಕಾಂಕ್ಷೆಗಳಿರುವಂಥ ಪ್ರಾಣಿ ಎಂದು ಜನರು ಮೊದಲಿನಷ್ಟು ಅದಕ್ಕೆ ಸಲಿಗೆ ವಹಿಸಲಿಕ್ಕೆ ಹೋಗಲಿಲ್ಲ ಅಂತಕ್ಕಂಥದ್ದು. ಇಷ್ಟು ಕೃಷ್ಣೇಗೌಡರ ಆನೆ 2ನೇ ಅಧ್ಯಾಯದೊಳಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗರಾಜ ನಿರಂತರವಾಗಿ ಏನ್ ಮಾಡಿದಪ್ಪ ಅಂತಂದ್ರೆ ಆನೆಯನ್ನ ದ್ವೇಷಿಸುವಂತ ಒಂದು ಸಂದರ್ಭ ಇಲ್ಲಿ ಬರ್ತದೆ. ಮೊದಲನೇ ಅಧ್ಯಾಯದಲ್ಲಿ ದುರ್ಗಪ್ಪ ಒಂದು ಅಪವಾದನ ಕೊಟ್ಟ, ಅಂದ್ರೆ ತಂತಿ ಮೇಲೆ ಗಿಡಮರವನ್ನ ಬೀಳಿಸೈತೆ ಅಂತ ಹೇಳಿ. 2ನೇದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗರಾಜ ಆನೆದೇ ಏನೋ ಕಿತಾಪತಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಬಾಯಿ ಇಲ್ಲದ ಮೂಕ ಪ್ರಾಣಿಯ ಮೇಲೆ ಜನರು ತಮ್ಮ ಒಂದು ಸಿಟ್ಟು, ತಮ್ಮ ಆವೇಶ, ತಮ್ಮ ಒಂದು ಕೋಪವನ್ನ ಮೂಕ ಪ್ರಾಣಿಯಾದ ಆನೆಯ ಮೇಲೆ ಜನ ಯಾವ ರೀತಿ ಹೊರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ 2ನೇ ಅಧ್ಯಾಯದಲ್ಲಿ ಅನೇಕ ಪಾತ್ರಗಳೊಂದಿಗೆ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಇದರ ಮುಂದಿನ ಅಧ್ಯಾಯ 3 ಮುಂದಿನ ಅವಧಿಯಲ್ಲಿ ನೋಡ್ಕೊಂಡು ಬರೋಣ. ಎಲ್ಲರಿಗೂ ಧನ್ಯವಾದ.